ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ವಿಶ್ವಂಭರಾಂ ಘನತರಾಮಪಿ ಭೂರಿಯತ್ನೈ ನಿರ್ಭಿದ್ಯ ಯತ್ಪದಮೋಪೇತ್ಯ ಬಲೀಂದ್ರಗೇಹ ಆಸ್ತೆ ತ್ರಿವಿಕ್ರಮತನರು ಹರಿರದ್ವಿತೀಯ ಸಾದ್ವಾರಗೆಪ್ಸಿತಪುಮರ್ತಕರೀ ಪುರೀನಃ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯ ಭುತ್ತರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ತೇಷಪಿ ಕುಜನಕೃತೌ ಧೃತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ದಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿರಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವರಾಜಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ತೆ ಗುರುನ್ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ಥಸ್ತೋಷೇ ಸನ್ಮಂಗಳಾನಿ ಭವಂತೋ ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ರೋತॄಣಾಂ ನಿಖಿಲಕಲಿತಕಲ್ಮಷಾಪ್ನೋದರಮೃತರೇ ಧರ್ಮಾದಿಕ್ಲಸ್ತಾದಿನೀಭೂತೆ ಶ್ರೀಕನಕದಾಸಾರೀ ವಿರುಚ್ಯತೆ ಹರಿವಕ್ತಸಾರೇ ಜಗತಾ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಕನಕದಾಸರು ಕನಕ ನಾಯಕರಾಗಿ ಅವತಾರವನ್ನು ಮಾಡುತ್ತಾ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ವ್ಯಾಸರಾಜ ಗುರು ಸಾರ್ವಭೌಮರ ಸನ್ನಿಧಾನಕ್ಕೆ ಬಂದು ತಾವು ಆದಿಕೇಶವ ಅಂಕಿತ ಎಂಬತಕ್ಕಂತಹದ್ದನ್ನು ಪಡೆದು ಅದೇ ಅಂಕಿತದಿಂದ ಅನೇಕ ಪದಪದ್ಯ ಸುಳಾದಿಗಳನ್ನೆಲ್ಲವನ್ನು ಸಹಿತ ಗುಪ್ತವಾಗಿರತಕ್ಕಂತಹ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಮಾಂಶ ಸಂಭೂತರಾಗಿದ್ದರೂ ಸಹಿತ ಪ್ರಾಪ್ತೇ ನರೇಶ ಜನ್ಮ ನರವತ್ಪ್ರವೃತ್ತಿ, ದೊಡ್ಡ ದೊಡ್ಡ ದೇವತೆಗಳು ಸಹಿತ ಭೂಲೋಕದಲ್ಲಿ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆಯೇ ವರ್ತನೆಯನ್ನ ಮಾಡಿಬಿಡ್ತಾರೆ. ಅವರ ಧರ್ಮವನ್ನು ಉಳಿಸಿಕೊಳ್ತಾರೆ, ಲೋಕದ ಧರ್ಮವನ್ನು ಸಹಿತ ಅವರು ಪರಿಪಾಲಿಸುವಂತಹವರಾಗಿ ಆಗ್ತಾರೆ. ಇದೇ ದೊಡ್ಡವರು ಮಾಡತಕ್ಕಂಥ ಒಂದು ಕಾರ್ಯ. ನಮ್ಮಂತ ಮಂದಾಧಿಕಾರಿಗಳಿಗೆ ಯಾವ ಕಾಲಕ್ಕೆ ಯಾವ ಧರ್ಮ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಂತಹ ಒಂದು ಸ್ಥಿತಿ ಬಂದುಬಿಡುತ್ತೆ. ಆದರೆ ದೇವತೆಗಳು ತಮ್ಮ ಧರ್ಮವನ್ನೂ ಸಹಿತ ಉಳಿಸಿಕೊಳ್ಳುವಂತಹವರಾಗಿ ಆಗ್ತಾರೆ ಅನ್ನೋದಕ್ಕೆ ಜ್ವಲಂತ ದೃಷ್ಟಾಂತ ಯಾವುದು ಅಂತಂದ್ರೆ ನಮ್ಮ ಕನಕದಾಸರು. ದೊಡ್ಡ ದೇವತೆಗಳು ಬೇಕಾದಷ್ಟು ಉಪದೇಶವನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇದ್ದರೂ ಸಹಿತ ಉಪದೇಶವನ್ನು ಮಾಡದಿರ ಅದೇ ಯಮಧರ್ಮರಾಜರು ವಿದುರರಾದಾಗ ವಿದುರ ಗೀತೆ ಎಂಬುದಾಗಿ ಲೋಕದಲ್ಲಿ ಕೊಡುವಂತಹವರಾಗಿ ಆಗ್ತಾ ಇದ್ದಾರೆ. ಸಕಲ ವೇದ ಪುರಾಣ ಉಪನಿಷತ್ತುಗಳು ಸಕಲ ಶಾಸ್ತ್ರಾರ್ಥಗಳ ಒಂದು ಮತಿತಾರ್ಥವನ್ನೆಲ್ಲವನ್ನು ಸಹಿತ ಪ್ರಾಕೃತ ಭಾಷೆಯಲ್ಲಿ ಕೊಡುವಂತಹವರಾಗಿ ಆಗ್ತಾ ಇದ್ದಾರೆ. ಹರಿಭಕ್ತಿ ಸಾರ, ಆ ಭಗವಂತನಲ್ಲಿ ಯಾವ ಪ್ರಕಾರವಾಗಿ ಭಕ್ತಿಯನ್ನು ಮಾಡಬೇಕು, ಅವನು ಹೇಗೆ ಅನುಗ್ರಹವನ್ನು ಮಾಡುತ್ತಾನೆ, ಅವನು ಮಾಡಿರತಕ್ಕಂತಹ ಅನೇಕ ಮಹಿಮೆಗಳು ಯಾವುದು ಅನ್ನೋದನ್ನೆಲ್ಲವನ್ನು ಸಹಿತ ತಾವು ತಿಳಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಶ್ರೀಯರಸ ಗಾಂಗೇಯ ಮುತ ಕೌಂತೆಯ ವಂದಿತ ಚರಣ ಕಮಲದ ಲಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಶ್ರೀಯರಸ ಗಾಂಗೇಯ ಮುತ, ಇದನ್ನು ನಾನು ಹೋದ ಬಾರಿ ಪೀಠಿಕಾ ಪ್ರಕರಣದಲ್ಲಿ ನಾನು ಹೇಳಿದ್ದೆ. ಮತ್ತಿನ್ನೊಮ್ಮೆ ಸ್ವಲ್ಪ ವಿಷಯವನ್ನು ಚಿಂತನೆಯನ್ನು ಮಾಡಿ ಮತ್ತೆ ಮುಂದಿನ ಪದ್ಯವನ್ನು ನಾವು ಚಿಂತನೆಯನ್ನು ಮಾಡೋಣ. ಶ್ರೀಯರಸ ಗಾಂಗೇಯ ಮುತ, ನಮ್ಮ ಭಗವಂತ ಎಂತಹವನು ಅಂತ ಹೇಳಿದ್ರೆ ಲಕ್ಷ್ಮೀಪತಿಯಾಗಿದ್ದಾನೆ. ಗಾಂಗೇಯ ಮುತ, ಗಂಗಾಪುತ್ರರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು
ಮಾಡಿರತಕ್ಕಂತಹ ಸ್ತೋತ್ರವನ್ನ ತಾನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಗಾಂಗೇಯ ಮುತ ಕೌಂತೆಯ ವಂದಿತ, ಕುಂತಿಯ ಪುತ್ರರಾಗಿರ್ತಕ್ಕಂತಹ ಭೀಮಸೇನ ದೇವರ ಸ್ತೋತ್ರವನ್ನ ಭಗವಂತ ಕೇಳ್ತಾ ಇದ್ದಾನಂತೆ. ವ್ಯಕ್ತವಾಗಿ ಅವ್ಯಕ್ತವಾಗಿ ವಿಶಿಷ್ಟವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನನ್ನ ಸ್ತೋತ್ರವನ್ನ ಮಾಡತಕ್ಕಂತಹ ಅವರು ನಮ್ಮ ಭೀಮಸೇನ ದೇವರು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ಯಾವ ಯಾವ ಕಾರ್ಯವನ್ನ ಮಾಡಬೇಕೋ ಅದನ್ನೆಲ್ಲವನ್ನು ಸಹಿತ ಮಾಡಿ ಅದನ್ನ ಭಗವಂತನಿಗೆ ಹೇಗೆ ಸಮರ್ಪಣೆಯನ್ನು ಮಾಡಬೇಕೋ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಮಾಡಿದ ಎಲ್ಲ ಕರ್ಮವನ್ನು ಸಹಿತ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾರೆ. ಈಗ ಮಾಡಿರ್ತಕ್ಕಂಥದ್ದು ಮುಂದೆ ಮಾಡತಕ್ಕಂಥ ಎಲ್ಲ ಕರ್ಮವನ್ನು ಸಹಿತ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಯಾವ ಭೀಮಸೇನ ದೇವರು ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಕೌಂತೆಯ ವಂದಿತ ಚರಣ ಕಮಲದಲಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ಚರಣ ಕಮಲದಲಾಯ ತಾಂಬಕ, ಆ ಭಗವಂತನ ಚರಣಗಳು ಹೇಗಿದ್ದಾವೆ ಅಂತಂದ್ರೆ ಆಗ ತಾನೇ ಹರಡಿರತಕ್ಕಂಥ ಕಮಲ ಪುಷ್ಪದ ಒಂದು ಕೆಂಪು ಬಣ್ಣ ಹೇಗಿದೆಯೋ ಆ ರೀತಿಯಲ್ಲಿ ಭಗವಂತನ ಪಾದಗಳು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಚರಣ ಕಮಲ ದಲಾಯ ತಾಂಬಕ ರೂಪ ಚಿನ್ಮಯ, ಇಂತಹ ದಿವ್ಯವಾಗಿರ್ತಕ್ಕಂಥ ರೂಪವನ್ನ ಭಗವಂತನದು ಅಂತ ಹೇಳಿ ವರ್ಣನೆ ಮಾಡಿ ಚಿನ್ಮಯ ಅಂತ ಹೇಳ್ತಾ ಇದ್ದಾರೆ. ಸತ್ತು ಚಿತ್ತು ಆನಂದ ಆತ್ಮ ಅಂತ ಹೇಳಿ ಭಗವಂತ ಸತ್ಯಭೂತನಾಗಿರ್ತಕ್ಕಂತಹ ಅವನು ಚಿತ್ಸ್ವರೂಪನಾಗಿ ಇದ್ದಾನೆ. ಎಲ್ಲರಲ್ಲಿಯೂ ಸಹಿತ ಸೂಕ್ಷ್ಮವಾಗಿರ್ತಕ್ಕಂಥ ರೂಪ, ಯಾರ ಕಣ್ಣಿಗೂ ಸಹಿತ ಕಾಣಿಸೋದಿಲ್ಲ. ಇಂತಹ ಒಂದು ರೂಪ ಭಗವಂತನದು ಅಂತ ಹೇಳ್ತಾ ಆನಂದಾತ್ಮಕನಾಗಿರ್ತಕ್ಕಂತಹ ಅವನು ಆತ್ಮಸ್ವರೂಪಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಚಿನ್ಮಯನಾಗಿರ್ತಕ್ಕಂತಹ ಅವನು ನಮ್ಮ ಭಗವಂತ ದೇವಕೀತನಯ, ದೇವಕಿಯ ಸುತನಾಗಿರ್ತಕ್ಕಂತಹ ಅವನು ಅಂದ್ರೆ ಕೃಷ್ಣ ರೂಪವನ್ನ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರದಲ್ಲಿ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ರಾಯ ರಘುಕುಲ ವರ್ಯ, ರಘುಕುಲದಲ್ಲಿ ಭಗವಂತ ಅವತಾರವನ್ನ ಮಾಡ್ತಾ ಇದ್ದಾನೆ. ಇದು ಇಕ್ಷ್ವಾಕು ವಂಶ. ರಘುಕುಲ ಅಂತ ಹೇಳಿ ಹೆಸರು ಯಾಕೆ ಬಂತು? ಮೊನ್ನೆಲ್ಲ ರಾಮಾಯಣವನ್ನ ನೀವು ಕೇಳಿದ್ದೀರಾ. ಆ ರಘು ಮಹಾರಾಜರ ಒಂದು ಚರಿತ್ರೆಯನ್ನು ಹೇಳ್ತಾರೆ. ಮಣಿಮಂಜರಿಯಲ್ಲೂ ಸಹಿತ ಹೇಳ್ತಾ ಇದ್ದಾರೆ. ಇಕ್ಷ್ವಾಕು ಕ್ಷುಪತೋ ಮನೋಹ, ಮುನರಾಜರು ಒಂದ್ಸಲಿ ಸೀನದರಂತೆ ಇಕ್ಷ್ವಾಕು ರಾಜರ ಅವತಾರ ಮಾಡಿಬಿಟ್ರು. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಬಳಿಯಲ್ಲೇ ಕರ್ಕೊಂಡು ಹೋದ್ರಂತೆ. ಸ್ವಾಮಿ, ಈ ಕೂಸನ್ ಏನ್ ಮಾಡಬೇಕು, ಪರಿಪಾಲನೆಯನ್ನ ಮಾಡಪ್ಪ ಅಂತ. ಆಗ ತಾವು ಪೂಜೆ ಮಾಡ್ತಾ ಇರತಕ್ಕಂತಹ ಒಂದು ರಾಮದೇವರ ಪ್ರತಿಮೆಯನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮದೇವರು ಬೇಕಾದರ್ಶನಕ್ಕೆ ಕೊಟ್ಟಿದ್ದಾರೆ ಪ್ರತಿಮೆಗಳನ್ನೆಲ್ಲವೂ ಸಹಿತ. ವೃಕ್ಷರಾಜರಿಗೆ ಮಕ್ಕಳು ಹುಟ್ಟಿದಂತಹ ಸಂದರ್ಭದೊಳಗಡೆಗೆ ವಾಲಿ ಸುಗ್ರೀವರು ಅವತಾರ ಮಾಡಿದಾಗಲೂ ಸಹಿತ ಒಂದು ರಾಮದೇವರ ಪ್ರತಿಮೆ ಮತ್ತೆ ವಿಠ್ಠಲ ದೇವರ ಪ್ರತಿಮೆಯನ್ನು ಕೊಡ್ತಾ ಇದ್ದಾರೆ. ಗೌತಮ ಋಷಿಗಳಿಗೆ ಅಹಲ್ಯಾದೇವಿಯರನ್ನು ಸೃಷ್ಟಿಯನ್ನ ಮಾಡಿ ಅವರ ಜೊತೆ ಒಳಗಡೆಗೆ ವಿಠ್ಠಲ ದೇವರನ್ನ ಕೊಡ್ತಾ ಇದ್ದಾರೆ. ಹೀಗೆ ಬೇಕಾದಷ್ಟು ಭಗವಂತನ ಪ್ರತಿಮೆಯನ್ನ ಬ್ರಹ್ಮದೇವರು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲೂ ಸಹಿತ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂಥ ರಾಜರು ಪೂಜೆ ಮಾಡಲಿ ಅಂತ ಹೇಳಿ ಆ ರಾಮದೇವರ ಪ್ರತಿಮೆಯನ್ನ ಕೊಡ್ತಾ ಇದ್ದಾರೆ. ಅಂತಹ ಪ್ರತಿಮೆಯನ್ನ ಪೂಜೆಯನ್ನ ಮಾಡುವಂತಹ ಕಾಲದಲ್ಲಿ ದಶರಥ ಮಹಾರಾಜರು ಮಾತ್ರ ಈ ರೂಪ ನನಗೆ ಮಗನಾಗಿ ಅವತಾರ ಮಾಡಬೇಕು ಅಂತ ಹೇಳಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಇಂತಹ ರಾಜ ದಶರಥ ಮಹಾರಾಜರ ಪೂರ್ವಿಕರಾಗಿರ್ತಕ್ಕಂತಹ ಅವರು ಇಂತಹ ರಘುವಂಶ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣವನ್ನು ಸಹಿತ ಪುರಾಣಗಳಲ್ಲಿ ಹೇಳುತ್ತಾ ಇದ್ದಾರೆ. ಎಲ್ಲ ರಾಜ್ಯವನ್ನು ಸಹಿತ ಗೆದ್ದುಕೊಂಡು ಬಂದು ರಘು ಮಹಾರಾಜರು ಅದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಟ್ಟು ಬಿಟ್ಟರಂತೆ. ಅಯೋಧ್ಯ ಪಟ್ಟಣದ ಸಿಂಹಾಸನದ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ಅಂತಂದ್ರೆ ಬರೀ ಬ್ರಾಹ್ಮಣರುಗಳು ಕೂತ್ಕೊಂಡಿದ್ದಾರಂತೆ. ಏನೋಚಾರ ಅಷ್ಟು ದೊಡ್ಡದಾಗಿತ್ತ ಸಿಂಹಾಸನ ಅಂತ ಕೇಳಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ? ಅಂದ್ರೆ ಯಾರ ಆ ಕಾಲದಲ್ಲಿ ಯೋಗ್ಯರಿದ್ರು ಅವರಿಗೆ ದಾನವನ್ನು ಕೊಟ್ಟರು, ನೀವು ಪರಿಪಾಲನೆ ಮಾಡಿ ಅಂತಂದು. ಹಾಗಿದ್ರೆ ರಾಜ ಎಲ್ಲಿರ್ಬೇಕವರು ಅಂದ್ರೆ ಎರಡು ರಾಜ್ಯಗಳ ಸರಹದ್ದಿನಲ್ಲಿ ಇರಬೇಕು. ಸರಹದ್ದು ಬಾರ್ಡರ್, ಅಲ್ಲಿ ಯಾರು ಬೇಕಾದ್ರೂ ಇರ್ಬೋದು, ಅಲ್ಲ ಅತಿಕ್ರಮಣ ಮಾಡ್ಕೊಂಡು ಬರಬಾರದು.
ಈಗೆಲ್ಲ ಕೆಲವರೆಲ್ಲ ಅತಿಕ್ರಮಣ ಮಾಡ್ಕೊಂಡು ಬರ್ತಾರೆ, ಯುದ್ಧ ಆಗತ್ತದೆಲ್ಲ. ಆಗ ಆ ರಘು ಮಹಾರಾಜರು ತಮ್ಮ ರಾಜ ಲಾಂಛನವನ್ನ ನಂತರದಲ್ಲಿ ಧನುರ್ಬಾಣಗಳನ್ನು ಮಾತ್ರ ತಮ್ಮ ಜೊತೆಯಲ್ಲಿ ತರ್ತಾ ಇದ್ದಾರೆ. ರಾಜರ ಎಲ್ಲ ದಾನ ಮಾಡ್ಬೋದು, ಆದರೆ ರಾಜ ಲಾಂಛನವನ್ನ ಯಾವ ಕಾಲದಲ್ಲೂ ಸಹಿತ ಕೊಡಬಾರದು ಬೇರೆಯವರಿಗೆ. ಆದರೆ ಆ ರಾಜರು ರಾಜ ಲಾಂಛನವನ್ನು ತೆಗೆದುಕೊಂಡು ಬಂದು ಧನುರ್ಬಾಣಗಳನ್ನ ತಂದಿದ್ದಾರೆ. ಮನೆಯಲ್ಲಿ ಎಲ್ಲ ಪದಾರ್ಥವೂ ಸಹಿತ ಮಣ್ಣಿನಿಂದ ನಿರ್ಮಿತವಾಗಿರ್ತಕ್ಕಂತಹ ಪಾತ್ರೆಗಳಂತೆ. ದಿನಾಗಲೂ ದೇವರು ಪೂಜೆ ಮಾಡೋದು, ಧರ್ಮವನ್ನ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳ ಮಕ್ಕಳಾಗಿರ್ತಕ್ಕ ಶಿಷ್ಯಂದರಾಗಿರ್ತಕ್ಕಂತಹ ಕೌತ್ಸು ಎಂಬತಕ್ಕಂತಹ ಋಷಿಗಳು ವೇದಾಧ್ಯಯನವನ್ನು ಮುಗಿಸಿದ್ರಂತೆ. ಮುಗಿಸಿದ ನಂತರದಲ್ಲಿ ಏನು ಗುರುಕಾಣಿಕೆ ಕೊಡಬೇಕು ಅಂತ, ನಾನು ಹೇಳಿಕೊಟ್ರು ಅಂತದನ್ನ 4 ಜನಕ್ಕೆ ಹೇಳ್ಕೊಡಪ್ಪ, ಅದೇ ಗುರುಕಾಣಿಕೆ ಅಂತಂದ್ರು ವಿಶ್ವಾಮಿತ್ರ ಋಷಿಗಳು. ಹಾಗೆಲ್ಲ ಆಗಲ್ಲ, ಗುರುಕಾಣಿಕೆ ಕೊಡ್ಲೇಬೇಕು ಅಂತ ಏನ್ ಹೇಳಿದ್ರು ಸಹಿತ ಕೇಳಲಿಲ್ಲ. ಕೊನೆಗೆ ಹೇಳ್ತಾ ಇದ್ದಾರೆ, 80 ಕೋಟಿ ರಾಮಟಂಕಿ ವರಹವನ್ನು ನನಗೆ ಕೊಡಬೇಕು ಅಂತ. ಎಲ್ಲಿಂದ ತರಬೇಕು? ಆಗ ತಾನೇ ಅಧ್ಯಯನವನ್ನು ಮುಗಿಸಿದ್ದಾರೆ. ಆ ಕಾಲದಲ್ಲಿ ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ನನಗೆ ಈ ರೀತಿಯಲ್ಲಿ 80 ಕೋಟಿ ರಾಮಟಂಕಿ ವರಹ ಬೇಕು ಅಂತ ಹೇಳಿ. ಆಗ ಅನೇಕರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ಆಗ ಕೆಲವರು ಸಿಗದಂತಹ ಅವ್ರು ಹೇಳ್ತಾ ಇದ್ದಾರಂತೆ, ಇದನ್ನು ಕೊಡಬೇಕಾಗಿದ್ರೆ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂತಹ ರಘು ಮಹಾರಾಜರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರು. ಯಾಕೆಂದ್ರೆ ಆ ಕಾಲದೊಳಗಡೆಗೆ ರಾಮಟಂಕಿ ವರಹನೇ ಚಲಾವಣೆಯಲ್ಲಿ ಇತ್ತಂತೆ. ಈಗ ಹೇಗೆ ನಾವು 5 ರೂಪಾಯಿ 10 ರೂಪಾಯಿ ಕಾಯಿನ್ಗಳೆಲ್ಲ ಇಟ್ಕೊಂಡು ನಾವು ಚಲಾವಣೆ ಮಾಡ್ತಿದೀವಲ್ಲ, ಹಾಗೆ ಆ ಕಾಲದೊಳಗಡೆಗೆ ರಾಮಟಂಕಿ ವರಹ ಇತ್ತಂತೆ. ಬಂಗಾರದ್ದು, ಬೆಳ್ಳಿದು, ತಾಮ್ರದ್ದು. ಅದೊಂದು ಸತ್ಯಧರ್ಮ ತೀರ್ಥರು ಮತ್ತೆ ಪುನಃ ಲೋಕವಿಖ್ಯಾತವನ್ನಾಗಿ ಮಾಡ್ತಾ ಇದ್ದಾರೆ. ಬಂಗಾರದ್ದು ಸಿಗೋದು ಈಗ ಕಷ್ಟ, ಅದೇನು ಕೆಲವ್ರ ಮನೆ ಒಳಗಡೆ ಹೀಗಿದೆ, ಪೂರ್ವಿಕರೆಲ್ಲನೂ ಸಹಿತ ಸಂಗ್ರಹವನ್ನ ಮಾಡಿರ್ತಾರೆ. ಇನ್ನು ತಾಮ್ರದ್ದು ಸಹಿತ ಒಂದು 2 ಕಡೆಯಲ್ಲಿ ನೋಡಿದ್ದೀನಿ. ಬೆಳ್ಳಿದು ಏನೋ ಪೂರ್ವಿಕರಿಂದ ಬಂದಿರುವಂತಹದ್ದು ಒಂದಿದೆ, ಒಳ್ಳೆ ದಿವ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆಯಲ್ಲಿ ರಾಮದೇವರು ಸೀತಾದೇವಿರು, ಇನ್ನೊಂದು ಬದಿಯಲ್ಲಿ ಪಟ್ಟಾಭಿಷೇಕದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾಮದೇವರು ಸೀತಾದೇವಿಯರು ಸಿಂಹಾಸನದ ಮೇಲೆ ಕುಳಿತಿದ್ದಾರೆ, ಲಕ್ಷ್ಮಣ ದೇವರು, ಭರತರಾಜರು, ಶತ್ರುಘ್ನರು, ತದನಂತರದಲ್ಲಿ ಹನುಮಂತ ದೇವರು ಯಾವ ಭಗವಂತನ ಪಾದವನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದೇ ಒಂದು ಮೂರ್ತಿಯನ್ನು ನಾವು ಇವತ್ತಿನ ವ್ಯಾಸರಾಜ ಮಠದಲ್ಲಿ ಪಟ್ಟಾಭಿರಾಮ ದೇವರನ್ನು ನೋಡಬಹುದು. ಇಂಥ ಒಂದು ದಿವ್ಯವಾಗಿರ್ತಕ್ಕಂತಹ ಒಂದು ಚಿಹ್ನೆ ಇರುವಂತಹದ್ದು ನಾಣ್ಯ ಚಲಾವಣೆಯಲ್ಲಿ ಇತ್ತಂತೆ. ಅದು ಸತ್ಯಧರ್ಮ ತೀರ್ಥರು ಈಗ ಮಾಡಿದಂತಹದ್ದು. ಹಿಂದೆ ಅದು ಬಂಗಾರದ್ದು, ಬೆಳ್ಳಿದೆಲ್ಲವೂ ಸಿಕ್ಕ ಚಲಾವಣೆಯಲ್ಲಿ ಇತ್ತು. ಅಂತ ಅದು ಬಂಗಾರದ ನಾಣ್ಯ ಬೇಕಂತೆ. 80 ಕೋಟಿ ಅಂದ್ರೆ ಎಲ್ಲ ಹೋಗುವಂಥದ್ದು. ಆಗ ರಾಜ ಬೇಕಾದಷ್ಟು ಸಂಪತ್ತಿದೆ, ಕೊಡ್ತಾನಪ್ಪ ಅಂತ ಹೇಳಿದಾಗ ಅಲ್ಲಿ ಬರ್ತಾ ಇದ್ದಾರೆ. ಬಂದಾಗ ನೋಡಿದ್ರು ಅಯೋಧ್ಯ ಪಟ್ಟಣಕ್ಕೆ ಎಲ್ಲ ಬರೀ ಆಚಾರಗಳೇ ಇದ್ದಾರಂತೆ. ಕೇಳಿದ್ರು ಎಲ್ಲಿ ರಾಜ ಎಲ್ಲಿ ಅಂತಂದ್ರು. ಏನಿಲ್ಲ, ರಾಜ್ಯನೆಲ್ಲ ನಮ್ಗೆಲ್ಲ ದಾನ ಕೊಟ್ಬಿಟ್ಟು ಅವ್ರ ಊರಿಂದ ಹೊರಗಡೆಗಿದ್ದಾರೆ ಅಂತ ಹುಡ್ಕೊಂಡ್ ಬಂದ್ರು. ಅವ್ರನ್ನ ಬರೋಷ್ಟೊಳಗಡೆಗೆ ಸಂಜೆ ಆಗಿದೆಯಂತೆ. ನೋಡಿದ್ರು ಮನೆಯ ಒಂದು ವಾತಾವರಣವನ್ನ ಎಲ್ಲ ಬರೀ ಮಣ್ಣಿನಿಂದ ನಿರ್ಮಿತವಾಗಿರತಕ್ಕಂತಹ ಪದಾರ್ಥಗಳನ್ನೇ ಇಟ್ಕೊಂಡಿದ್ದಾರಂತೆ. ಪಾತ್ರೆ ಪಡೆಗೆ ಎಲ್ಲ ಅದೇನೇನೆ. ಹೇಗೆ ಕೇಳೋದು ಅಂತ ಮನಸ್ಸಿನಲ್ಲಿ ಸ್ವಲ್ಪ ಸಂಕೋಚವಾಯಿತು. ಆಗ ರಘು ಮಹಾರಾಜರು ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಷ್ಟ ಏನಿದೆ ಅದನ್ನ ಹೇಳಿ ನಾ ಪೂರ್ಣ ಮಾಡ್ತೀನಿ ಅಂದ್ರು. ನಿನ್ನ ಅವಸ್ಥೆಯನ್ನು ನೋಡ್ತಾ ಇದ್ರೇನೆ ನನಗೆ ನಾನೇ ಏನನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಆದ್ರೆ ನಿನ್ನನ್ನು ಹೇಗೆ ಕೇಳಲಿ ಇರ್ತದೆ, ಏನು ಯೋಚನೆ ಮಾಡ್ಬೇಡ್ರಿ, ನೀವು ಕೇಳಿ. ಆಗ ಅವ್ರು ಹೇಳ್ತಿದ್ದಾರೆ, ಏನಿಲ್ಲ, ಗುರುಗಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ನಾನು, ಈ ರೀತಿಯಲ್ಲಿ 80 ಕೋಟಿ ನಾನು ರಾಮಟಂಕಿ ವರಹವನ್ನು ಕೊಡ್ತೀನಿ ಅಂತ ಹೇಳಿ. ಅಷ್ಟೇ ತಾನೇ, ನಾಳೆ ಬೆಳಗ್ಗೆವರೆಗೂ ಅವಕಾಶ ಇದೆಯಾ ಅಂತ ಕೇಳಿದ್ರು. ಓ ಆಗ್ಬೋದು, ಅದಕ್ಕೇನಂತೆ. ಸರಿ, ಇಲ್ಲೇ ವಿಶ್ರಾಂತಿ ತಗೊಳ್ಳಿ ಅಂತಂದ್ರು. ವಿಶ್ರಾಂತಿ ತಗೊಂಡಿದ್ದಾರೆ. ಮಾರನೇ ದಿವಸ ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮುಗೀತು. ಹೆಂಡತಿಗೆ ಕರೆದು ಹೇಳ್ತಾ ಇದ್ದಾರಂತೆ, ಆ ಧನುರ್ಬಾಣಗಳನ್ನ, ಕವಚ ಎಲ್ಲ ತಗೊಂಬ ಅಂತಂದ್ರಂತೆ. ಯಾಕೆ ಅಂತ ಹೆಂಡತಿ ಕೇಳ್ತಾ ಇದ್ದಾರೆ. ಏನಿಲ್ಲ, ಒಂದು 5 ನಿಮಿಷ ಯುದ್ಧಕ್ಕೆ ಹೊರಟು ಬರ್ತೀನಿ ಅಂದ್ರಂತೆ. 5 ನಿಮಿಷದಲ್ಲಿ ಯುದ್ಧ ಅಂತೆ. ಯಾರ ಮೇಲೆ ಅಂತ ಕೇಳಿದ್ರು. ಕುಬೇರರ ಮೇಲೆ ಅಂತಂದ್ರು. ಅದು ಹೇಳಿ ನಿಲ್ಲಿಸೋಷ್ಟೊಳಗಡೆಗೆ ಕುಬೇರರು ಎದುರುಗಡೆಗೆ ಬಂದು ನಿಂತ್ಕೊಂಡ್ರಂತೆ. ಸ್ವಾಮಿ ಏನ್ ಆಜ್ಞೆ ಆಗ್ಬೇಕು ಅಂತ ಕೇಳಿದ್ರು. ಅಂದ್ರೆ ಇನ್ನು ಎಂತಹ ಸಾಮರ್ಥ್ಯ ಇರಬೇಕು ಅಂದ್ರೆ ಆ ಕ್ಷತ್ರಿಯರು ಅಂತಹ ರೀತಿಯಲ್ಲಿ ಧರ್ಮವನ್ನ ಪರಿಪಾಲನೆಯನ್ನು ಮಾಡ್ತಾ ಇದ್ರು. ಆಗ ಹೇಳದಂತೆ, ನನಗೇನು ಬೇಕಿಲ್ಲ, ಬಂದಿರತಕ್ಕಂತಹ ಕೌತ್ಸ ಎಂಬತಕ್ಕಂತಹ ಋಷಿಗಳಿಗೆ 80 ಕೋಟಿ ರಾಮಟಂಕಿ ವರಹ ಬೇಕು ಅಂತಂದ್ರಂತೆ. ಮಳೆ ಸುರಿಸು ಬಿಟ್ರಂತೆ.
ಇಂತಹ ಸಂದರ್ಭದಲ್ಲಿ 80 ಕೋಟಿ ರಾಮಟಂಕಿ ವರಹವನ್ನು ಮಾತ್ರ ಆರಿಸಿಕೊಂಡ್ರು. ಇನ್ನೂ ಹೇರಳವಾಗಿ ಇತ್ತಂತೆ. ಹಾಗೆ ಹೇಳದ್ರಂತೆ, ಇನ್ನೂ ಉಳಿದಿರೋದನ್ನ ಎಲ್ಲ ನೀವು ತಗೊಂಡು ಹೋಗಿ ಅಂದ್ರಂತೆ. ನಾವೇನಾನ ಇದ್ದಿದ್ರೆ 4-5 ದಾರಿನಾದ್ರೂ ಎತ್ಕೊಂಡ್ಬಿಡ್ತಿದ್ವಿ. ಆಗ ಹೌದು ಋಷಿಗಳು ಹೇಳ್ತಾ ಇದ್ದಾರೆ, ನಾನು ಈಗ ತಾನೇ ಅಧ್ಯಯನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ಶ್ರಮಪಟ್ಟು ನಾನು ಹಣವನ್ನು ಸಂಗ್ರಹ ಮಾಡಬೇಕೇ ಹೊರತು ಅನಾಯಾಸವಾಗಿ ಹಣ ಬಂತು ಅಂದ್ರೆ ಅಕಳಾಯವಾಗಿ ಖರ್ಚು ಮಾಡ್ತೀವಿ ನಾವು, ಅದಕ್ಕೋಸ್ಕರ ಹಾಗಾಗಬಾರದು, ನಾನು ಶ್ರಮ ಪಡಬೇಕು ಅಂತ ಹೇಳಿ ಗುರುಗಳಿಗೆ ಎಷ್ಟು ಕೊಡಬೇಕು ಅಂತಿದ್ರು ಅದನ್ನು ಮಾತ್ರ ತೆಗೆದುಕೊಂಡು ಹೋದರಂತೆ. ಕುಬೇರರು ಹೇಳಿದ್ರಂತೆ, ಹೇಗಿದ್ರು ಇಲ್ವಲ್ಲ ನೀವೇ ಇಟ್ಕೊಳ್ಳಿ ಅಂತಂದ್ರಂತೆ. ಹೋಗುವಂತೆ ಅವರಿಗೆ ಆ ಕಾಲದಲ್ಲಿ ಇದನ್ನೆಲ್ಲವನ್ನು ಸಹಿತ ಬ್ರಾಹ್ಮಣರಿಗೆ ಹಂಚಿಬಿಡಿ ಅಂತ ಹೇಳಿ ಅಲ್ಲಿರತಕ್ಕಂತಹ ಅನೇಕ ಬ್ರಾಹ್ಮಣರಿಗೆ ಹಂಚಿ ನಂತರದಲ್ಲಿ ಕುಬೇರರು ತಮ್ಮ ಲೋಕಕ್ಕೆ ಹೋದರು ಅಂತ ಹೇಳ್ತಿದ್ದಾರೆ. ಹೀಗೆ ಸಮಸ್ತ ಅಯೋಧ್ಯ ಪಟ್ಟಣವನ್ನ ದಾನವನ್ನ ಮಾಡಿರ್ತಕ್ಕಂತಹ ರಘು ಮಹಾರಾಜರು, ಆದ್ದರಿಂದ ಈ ವಂಶಕ್ಕೆ ರಘುವಂಶ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ಪುರಾಣಗಳಲ್ಲೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ರಘುವಂಶದಲ್ಲಿ ತಿಲಕಪ್ರಾಯನಾಗಿರ್ತಕ್ಕಂತಹ ಅವರು ನಮ್ಮ ರಾಮಚಂದ್ರ ದೇವರು. ಏಕೆಂದ್ರೆ ದೇಹ ಬಲ ಇದೆ, ಉತ್ತಮವಾಗಿರ್ತಕ್ಕಂತಹ ದೇವತಾ, ಅಂತಹ ಸಾಮರ್ಥ್ಯ ಇದ್ರೂ ಸಹಿತ ತಂದೆ ತಾಯಿಗಳ ಮಾತನ್ನ ನಡೆಸಲಿಕ್ಕೋಸ್ಕರವಾಗಿನೇ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿದ್ದಾರೆ. ಇಂತಹ ಒಂದು ನಿಯಮವನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ನಿಯಮಗಳನ್ನ ಹೇಳ್ತಾ ಇದ್ದಾರೆ. ಕೈಕೇಯಿ ದೇವರು ಹೇಳದರಂತೆ, ಹೊಸ ಹೊಸ ವಸ್ತ್ರಗಳನ್ನೆಲ್ಲ ಉಡೋ ಹಾಗಿಲ್ಲ ಅಂತಂದು ನಾರು ಮಡಿಯನ್ನ ಉಡಬೇಕು ಅಂತಿದ್ದಾರೆ. ನಾರು ಮಡಿಯನ್ನ ಉಟ್ರು, ಜಟೆ ಕಟ್ಕೊಂಡು ಹೋಗ್ಬೇಕು ಅಂತಂದ್ರು, ಎಲ್ಲ ಕ್ರಾಪ್ ಗಿಪ್ ಎಲ್ಲ ಬಾಚ್ಕೊಂಡು ಅದು ಯಾವುದೂ ಇಲ್ಲ ಅಂತಂದ್ರು. ಆ ಕಾಲದಲ್ಲಿ ಅನೇಕ ಗಿಡಮೂಲಿಕೆಗಳ ರಸವನ್ನ ತಂದು ತಲೆಗಳನ್ನು ಸಿಕ್ಕ ಜಟೆ ಕಟ್ಟಿಕೊಂಡು ಅಲ್ಲಿಂದ ವಲ್ಕಲಿ ಯಾನರಣ್ಯಂ ಅಂತ ಹೇಳಿ ರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ವಲ್ಕಲಿ ಇತ್ಯಾದಿಗಳನ್ನೆಲ್ಲ ಧಾರಣೆಯನ್ನ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಹೊರಟಂತಹ ಸಂದರ್ಭದಲ್ಲಿ ಲಕ್ಷ್ಮಣದೇವರು ಸಹಿತ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಕೊನೆಗೆ ಭರತರಾಜರಿಗೆ ಗೊತ್ತಾಯಿತು ಇಂತಹ ಒಂದು ಸ್ಥಿತಿ ಮಾಡಿಬಿಟ್ಟಿದ್ದಾಳೆ ಮಂಥರ ಅಂತ ಹೇಳಿ. ಅಂತಹ ಮಂಥರ ಮಾಡಿರ್ತಕ್ಕಂತಹ ಕಾರ್ಯವನ್ನ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಿಪಿ ತಪಸ ಅಪ್ಸರತ್ವಂ ಪ್ರಯಾತ ತಾಮ್ನೇತುಂ ತತ್ತಮೋಂದಂ ಕಮಲದಿರ್ವಾ ಚಾಶು ರಾಮಾಭಿಷೇಕ ಅಂತ ಹೇಳಿ ಆ ಕಾಲದೊಳಗಡೆಗೆ ಶ್ರೀಮದಾಚಾರ್ಯರು ಆ ನಿರ್ಣಯದಲ್ಲಿ ಆ ಕೊನೆಯ ಒಂದು ಪಾದವನ್ನ ವರ್ಣನೆ ಮಾಡುವಾಗ ಒಂದು ಅಕ್ಷರ ಲೋಪ ಮಾಡಿಬಿಟ್ಟಿದ್ದಾರೆ. ಛಂದೋಭಂಗವಾಗತ್ತೆ ಅಂತ ಕೆಲವರು ಅಂದ್ಕೊಳ್ತಾರೆ, ಛಂದೋಭಂಗವಾದಂತಹದ್ದಲ್ಲ. ಅದಕ್ಕೆ ವಾದರಾಜ ಗುರು ಸಾರ್ವಭೌಮರು ಭಾವಪ್ರಕಾಶಿಕವನ್ನ ಬರೀತಾರೆ. ಯಾವ ಕಾರಣದಿಂದ ಶ್ರೀಮದಾಚಾರ್ಯರು ಒಂದು ಅಕ್ಷರವನ್ನ ಅಲ್ಲಿ ಲೋಪ ಮಾಡಿದ್ರು, ಚಕಾರ ಲೋಪ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಲೋಪ ಆಯಿತು ಅಂತಂದ್ರೆ ಮಂಥರ ಏನೋ ಸಂಕಲ್ಪ ಮಾಡ್ಕೊಂಡಿದ್ದಂತೆ. ಏನು ಸಂಕಲ್ಪ ಮಾಡ್ಕೊಂಡಿದ್ಲು? ರಾಮದೇವರನ್ನ 14 ವರ್ಷ ವನವಾಸಕ್ಕೆ ಕಳಿಸಬೇಕು, ಭರತರಾಜರಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ. ಆದ್ರೆ ಅದು 14 ವರ್ಷ ಆದ್ಮೇಲೆ ಅದಾಗ್ಲಿಲ್ಲವಂತೆ. ಅಂದ್ರೆ ಅವಳ ಸಂಕಲ್ಪ ಲೋಪವಾಯಿತು. ಯಾವುದು? ರಾಮದೇವರಿಗೆ ಪಟ್ಟಾಭಿಷೇಕವಾಗಬಾರದು, ಭರತರಾಜರಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಕಾರ್ಯ ಲೋಪ ಆಯಿತಲ್ಲ, ಅದನ್ನ ತಿಳಿಸೋದಕ್ಕೋಸ್ಕರವಾಗಿ ಶ್ರೀಮದಾಚಾರ್ಯ ಒಂದು ಅಕ್ಷರ ಕಡಿಮೆ ಮಾಡಿದ್ದಾರೆ ಅಂತ ಹೇಳುದು. ಅಂದ್ರೆ ಎಂತಹ ರೀತಿಯಲ್ಲಿ ಶ್ರೀಮದಾಚಾರ್ಯರ ಒಂದು ಗ್ರಂಥಗಳ ನಿರ್ಮಾಣ ಅನ್ನೋದು ನಮಗೆ ಗೊತ್ತಾಗಲ್ಲ. ದೊಡ್ಡವರು ತಿಳಿಸಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅಂತಹ ಯಾವ ರಾಮದೇವರು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ 14 ವರ್ಷ ಇಡೀ ಭರತಖಂಡವನ್ನ ಸಂಚಾರವನ್ನ ಮಾಡಿ ದುಷ್ಟರನ್ನೆಲ್ಲ ಸಂಹಾರವನ್ನ ಮಾಡಿ ನಂತರದಲ್ಲಿ ಪಟ್ಟಾಭಿಷೇಕವನ್ನ ಮಾಡಿಕೊಳ್ತಾ ಇದ್ದಾರೆ. ಆಗ ಭರತರಾಜರು ಯಾವ ರೀತಿಯಲ್ಲಿ ಇದ್ರು ಅಂತ ಹೇಳಿ ಒಂದು ವಿಷಯ ತಿಳಿಸ್ತಾರೆ. ಬಹುಶಃ ಕೇಳಿರಬಹುದೇನೋ ಅದನ್ನ. ಅದೇ ನಂದಿಗ್ರಾಮಕ್ಕೆ ಬಂದಿದ್ದಾರಂತೆ. ರಾಮದೇವರ ಪಾದಕೆಯನ್ನು ತೆಗೆದುಕೊಂಡು ಬಂದ ಕಾಲದಲ್ಲಿ ಶತ್ರುಘ್ನರಿಗೆ ಹೇಳದರಂತೆ, ಅವರು ಏನು ಎತ್ತರ ಇದ್ರಲ್ಲ ಭರತರಾಜರು, ಅವರ ಒಂದು ಎತ್ತರ ಗಾತ್ರಕ್ಕೆ ಸರಿಯಾಗಿ 5 ಅಡಿ ಹಳ್ಳ ತೋಡು ಅಂತಂದ್ರು. ಯಾಕೆ ಅಂತಂದ್ರು, ನಮ್ಮಮ್ಮ ಏನ್ ಪ್ರತಿಜ್ಞೆ ಮಾಡಿ ಕಳಿಸಿದ್ದು ಅಲ್ಲೇ, ನೀನು ಸಿಂಹಾಸನದಲ್ಲಿ ಇರುವಂತಹದ್ದಲ್ಲ, ದೊಡ್ಡ ದೊಡ್ಡ ಮಂಚಗಳೆಲ್ಲ ಮಲಗಬಾರದು, ಭೂಮಿ ಮೇಲೆ ಮಲಗಬೇಕು ಅಂತಂದ್ರು. ರಾಮದೇವರು ಭೂಮಿ ಮೇಲೆ ಮಲಗಿದ್ದಾರೆ, ಒಂದು ವಸ್ತ್ರವನ್ನ ಹಾಸ್ಕೊಂಡು ಮಲಗ್ತಾ ಇದ್ದಾರಂತೆ. ರಾಮದೇವರು ಭೂಮಿ ಮೇಲೆ ಮಲಗಿದ ಮೇಲಿಂದ ನಾವು ಅವ್ರಿಗಿಂತ ಕೆಳಗಡೆಗೆ ಇರ್ಬೇಕಲ್ಲ, ಅದಕ್ಕೋಸ್ಕರ ನಾವು ಭೂಮಿ ಒಳಗಡೆ ಮಲ್ಕೊಳ್ತೀನಿ ಅಂತ ಹೇಳಿ 5-6 ಅಡಿ ಹಳ್ಳವನ್ನ ತೋಡಿಸಿ ಅದರೊಳಗಡೆಗೆ ಮಲ್ಕೊಳ್ತಾ ಇದ್ರಂತೆ. ಅದಕ್ಕೆ ಹೇಳಿದ್ದು ಭರತೋ ಭಕ್ತಿ ಭರಿತ, ಅಂದ್ರೆ ಭರತರಾಜರಷ್ಟು ಭಕ್ತಿ ಮಾಡುವಂತಹ ಅವರು ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ವಿಶೇಷವನ್ನೆಲ್ಲ ಅನೇಕ ರಾಮಾಯಣಗಳಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಹೇಳ್ತಾ ರಾಯ ರಘುಕುಲ ವರ್ಯ
ಭೂಸುರ ಪ್ರಿಯ, ಎಲ್ಲ ಭೂಸುರರಿಗೂ ಸಹಿತ ಪ್ರಿಯರಾಗಿರ್ತಕ್ಕಂತಹವರು ನಮ್ಮ ರಾಮದೇವರು ಅಂತಂದು. ಏಕೆಂದ್ರೆ ಯಾರ್ಯಾರ ಆ ಕಾಲದೊಳಗಡೆಗೆ ಹಿಂಸೆಯನ್ನು ಕೊಡ್ತಾ ಇದ್ರೋ ಅವರನ್ನೆಲ್ಲರನ್ನು ಸಹಿತ ಸಂಹಾರವನ್ನ ಮಾಡಿಬಿಟ್ಟಿದ್ದಾರೆ. ಲೋಕದೊಂದು ದೃಷ್ಟಾಂತ ಕೊಟ್ರೆ ಗೊತ್ತಾಗತ್ತೆ. ಕೆಲವರು ರಾಯರ ಮಠ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ತಾರೆ ಅಲ್ಲೇ. ಆ ಸಂದರ್ಭದೊಳಗಡೆಗೆ ಗರ್ಭಗುಡಿನ ಮಾತ್ರ ಚೆನ್ನಾಗಿ ನಿರ್ಮಾಣ ಮಾಡಿ ಆಮೇಲಿಂದ ಹೊರಗಡೆಯ ಒಂದು ಪ್ರಾಕಾರವನ್ನೆಲ್ಲ ಮಾಡ್ತಾರೆ. ಇನ್ನು ಕೆಲವರು ಇರ್ತಾರೆ, ಗರ್ಭಗುಡಿನೂ ಆಯ್ತು, ಹೊರಗಡೆ ಪ್ರಾಕಾರ ಎಲ್ಲಾನು ಸಹಿತ ಮಾಡಿ ಇನ್ಯಾರೂ ಸಹಿತ ಇಲ್ಲಿ ಕೆಲಸಕ್ಕೆ ಬರಬಾರದು, ಆಮೇಲೆ ರಾಯರ ಪ್ರತಿಷ್ಠಾಪನೆ ಆಗಬೇಕು. ಇದೆರಡೂ ಸಹಿತ ಲೋಕದೊಳಗಡೆಗೆ ನಡೆದಿರುವಂತದ್ದು ಉಂಟು. ಹಾಗೆ ಕೆಲವರು ರಾಜರಾದ ನಂತರದೊಳಗಡೆಗೆ ಶತ್ರುಗಳನ್ನ ಸಂಹಾರ ಮಾಡ್ತಾರೆ. ನಮ್ಮ ರಾಮದೇವರು ಏನ್ ಮಾಡೋದು ಅಂತಂದ್ರೆ ಎಲ್ಲಾ ಶತ್ರುಗಳನ್ನು ಸಂಹಾರ ಮಾಡಿ ಆಮೇಲಿಂದ ರಾಜ್ಯ ಪರಿಪಾಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ. ನಮ್ಮ ರಾಮದೇವರು ಎಂತಹವರು ಅಂತಂದ್ರೆ ಚತುರೋಪಾಯ ಅಂತೆ. ಯಾವುದು ಚತುರೋಪಾಯ? ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸಾಮ ಭೇದ ದಾನ ದಂಡ ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಸಮಾಧಾನವಾಗಿ ಹೇಳಬೇಕಂತೆ. ಅದು ಸಾಮವೇದ ಅಲ್ಲ, ನಿಧಾನಕ್ಕೆ ಹೇಳೋದು. ನೋಡೋ ಹೀಗೆಲ್ಲ ಮಾಡ್ಬೇಕಿದು ಒಳ್ಳೆ ಕೆಲಸ ಅಂತ ಅಂತಾರಂತೆ ಸಾಮ. ಇದಾದ ನಂತರದೊಳಗಡೆಗೆ ಭೇದ, ನೋಡಿ ಹೀಗೆ ಮಾಡಿದಿರ ಇತ್ತು ಅಂದ್ರೆ ಇಂಥವರೆಲ್ಲ ಇಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳ್ತಾರಂತೆ, ಇದು ಭೇದ. ಇನ್ನು ದಾನ, ನೋಡಿ ಇಂತಹ ಕೆಲಸ ಮಾಡ್ತು ಅಂದ್ರೆ ನಾನು ನಿಂಗೇನಾದ್ರೂ ಒಂದು ತಮಾಷೆ ಕೊಡ್ತೀನಿ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಹೇಳೋವಂಥದ್ದು. ದೊಡ್ಡ ಮಕ್ಕಳಿಗೆ ಹೇಳ್ತು ಅಂದ್ರೆ ನೀನ್ ತಮಾಷೆ ಏನ್ ಬೇಡ, ನನ್ನ ಬೇಕಾದಷ್ಟು ತಗೊಂಡಿದ್ದೀನಿ ತಮಾಷೆ ಅಂತ. ಆ ರೀತಿಯಲ್ಲ. ಅಂದ್ರೆ ದಾನವನ್ನ ಕೊಡತಕ್ಕಂತಹದ್ದು. ಇದೆಲ್ಲದಕ್ಕೂ ಬಗ್ಗದಿರೇ ಇತ್ತು ಅಂತಂದ್ರೆ ದಂಡವನ್ನ ಮಾಡಬೇಕಂತೆ. ಹಾಗೆ ರಾವಣನಿಗೆ ಹೇಳಿ ಕಳಿಸಿದ್ರಂತೆ ರಾಮದೇವರು, ಆ ಸೀತಾಕೃತಿಯನ್ನ ತಂದು ಒಪ್ಸು. ಸೀತಾ ಅಪಹಾರ ಅಲ್ಲಾಗಿದ್ದು, ಸೀತಾಕೃತಿ ಅಪಹಾರ. ಸೀತಾಕೃತಿ ಅಪಹಾರ ಮಾಡಿದ್ದಕ್ಕೇನೆ ಇಷ್ಟು ಯುದ್ಧ ಮಾಡ್ಬೇಕಾಗಿದ್ರೆ ಅದು ಬೇಡ, ಅದಕ್ಕೆ ಪದನೂ ಬರಬಾರ್ದು. ಸೀತಾ ಅಪಹಾರ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅದು. ಆಗ ಮೊದಲೇ ಹೇಳಿ ಕಳಿಸಿದ್ರಂತೆ ಹನುಮಂತೇವರ ಕೈಯೊಳಗಡೆಗೆ, ಏನು ಮಾಡಿದ್ರು ಸಹಿತ ಕೇಳಲಿಲ್ಲ. ಆಮೇಲೆ ಭೇದ ಮತ್ತಿನ್ನೊಮ್ಮೆ ಹೇಳಿ ಕಳಿಸಿದ್ರು, ಹೀಗೆಲ್ಲ ಮಾಡಿದ್ರು ಅಂದ್ರೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ. ಆಗಲೂ ಸಹಿತ ಒಪ್ಪಲಿಲ್ಲ. ಕೊನೆಗೆ ದಂಡವನ್ನೇ ಮಾಡ್ತಾ ಇದ್ದಾನೆ ಭಗವಂತ. ಹೀಗೆ ಚತುರೋಪಾಯ ಸುರಪುರ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಇಂತಹ ಯಾವ ರಾಮದೇವರು ಕೃಷ್ಣ ಪರಮಾತ್ಮ ಇಬ್ಬರೂ ಸಹಿತ ನಮ್ಮನ್ನು ಕಾಪಾಡತಕ್ಕಂತಹವರಾಗಲಿ ಅಂತ ಹೇಳಿ ಈ ಎರಡು ರೂಪಗಳನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಆ ಕಿರಾತ ಹೂಣಾದಪಿ ಏ ಪಾಪಿ ಜೀವಾಹ ತರಂತಿ ಮಮ ಮಾಯಯ. ಯಾವುದೇ ಒಂದು ಆಶ್ರಮ ಇರ್ಬೋದು, ಯಾವುದೇ ಒಂದು ವರ್ಣದಲ್ಲಿ ಬಂದಿದ್ರು ಸಹಿತ ಭಗವಂತನ ಎರಡು ರೂಪವನ್ನ ವಿಶೇಷವಾಗಿ ಚಿಂತನೆಯನ್ನ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟು ಬಿಟ್ಟಿದ್ದಾರಂತೆ. ಅದಕ್ಕೆ ಒಂದು ಮಂತ್ರವನ್ನೇ ಕೊಟ್ಟುಬಿಟ್ರು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರವನ್ನ ಎಲ್ಲಾ ಸಂದರ್ಭದಲ್ಲೂ ಸಹಿತ ಉಚ್ಚಾರಣವನ್ನ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ನಿರ್ಣಯವನ್ನ ಮಾಡುವಂತಹವರಾಗಿ ಆಗ್ತಾ ಇದ್ದಾರೆ. ಇಂತಹ ಯಾವ ಭಗವಂತನ ಎರಡು ರೂಪಗಳನ್ನ ವರ್ಣನೆಯನ್ನ ಮಾಡಿ ತದನಂತರದಲ್ಲಿ ಹೇಳ್ತಾ ಇದ್ದಾರೆ, ದೇವ ದೇವ ಜಗದ್ವರಿತ ವಸುದೇವ ಸುತ ಜಗದೇಕ ನಾಥ ರಮಾ ವಿನೋದಿತ ಸಜ್ಜನಾನತ ನಿಖಿಲ ಗುಣಭರಿತ ಭಾವಜಾರಿ ಪ್ರಿಯ ಸುರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ದೇವದೇವ ಜಗದ್ಭರಿತ. ಹೇ ಸ್ವಾಮಿನಿ ಎಂತಹವನು ಅಂತಂದ್ರೆ ದೇವದೇವ ಅಂದ್ರೆ ದೇವತೆಗಳಿಗೂ ಸಹಿತ ದೇವನಾಗಿರತಕ್ಕಂಥವನು, ಎಲ್ಲ ಅಭಿಷ್ಟಗಳನ್ನು ಸಹಿತ ಪೂರ್ಣ ಮಾಡತಕ್ಕಂತಹವನು. ಜಗದ್ಭರಿತ, ಇಡೀ ಜಗತ್ತಿನಲ್ಲಿ ನಿನ್ನ ವ್ಯಾಪಕತ್ವ ಎಂಬತಕ್ಕಂಥದ್ದು ಇದೆ, ನೀನು ಸರ್ವತ್ರ ವ್ಯಾಪ್ತ. ವಸುದೇವ ಸುತ, ವಸುದೇವರ ಮಗನಾದ್ದರಿಂದ ವಾಸುದೇವ ಅಂತ ಹೇಳಿ ಕರೆಸಿಕೊಳ್ಳುತ್ತಾ ಇದೆಯಾ. ಜಗದೇಕನಾಥ, ಇಡೀ ಜಗತ್ತಿಗೆ ನೀನು ಒಡೆಯನಾಗಿರ್ತಕ್ಕಂತಹವನು. ರಮಾ ವಿನೋದಿತ, ರಮಾದೇವಿಯರಿಗೆ ವಿಶೇಷವಾಗಿ ಸಂತೋಷವನ್ನ ತಂದು ಕೊಡತಕ್ಕಂತಹ ಸ್ವಾಮಿಯೇ ನೀನು ಅಂತ ಹೇಳ್ತಾ ಇದ್ದಾರೆ. ಸಜ್ಜನಾನತ, ನಮಗಿವತ್ತು ದಿವಸ ಸಂತೋಷ ಯಾವುದರಿಂದ ಅಂತ ಹೇಳಿದ್ರೆ ದುಡ್ಡಿದ್ರೆ ಸಂತೋಷ ಆಗುತ್ತೆ ಅಲ್ಲೇ. ಯಾರಿಗೆ ಏನೇ ಕೇಳಲೆ ಏನ್ ಬೇಕಾ ನಿಂಗೆ ಅಂತ ಹೇಳಿದ್ರೆ ದೇವ್ರಿಗೆ ಪ್ರತ್ಯಕ್ಷ ಆಗಿ ನಿಮ್ಗೆ ಏನ್ ಬೇಕು ಪರ ಅಂತ ಹೇಳ್ತು ಅಂದ್ರೆ ನನಗಿಷ್ಟು ಹಣ ಬೇಕು ಅಂತ ಮೊದ್ಲಿಗೆ ಕೇಳ್ತೀವಿ. ಅಂದ್ರೆ ಹಣ ಒಂದಿದ್ರೆ ಲೋಕದಲ್ಲಿ ಏನ ಬೇಕಾದ್ರೂ ಸಹಿತ ಸಾಧನೆಯನ್ನ ಮಾಡಬಹುದು ಅಂತ ಹೇಳಿ ಅದೊಂದು ನ್ಯಾಯ. ಒಬ್ಬ ಕವಿಯೂ ಸಹಿತ ಹೇಳ್ತಾ ಇದ್ದಾನೆ, ಯಸ್ಯಾಸ್ತಿ ವಿತ್ತಂ ಸನರ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಾಗ್ನಃ ಸಯೇವ ವಕ್ತ ಸಜದರ್ಶನೀಯ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ.
ಹಣವೇ ನಿನ್ನಯ ಗುಣ ಎಷ್ಟು ವರ್ಣಿಸಲಿ, ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯೋ. ದುಡ್ಡಿದ್ರೆ ಏನೋ ಒಂದು ಬೆಲೆ ಇರುತ್ತೆ, ಆ ದುಡ್ಡು ಎಂಬತಕ್ಕಂಥ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಬೆಲೆ ಎಂಬತಕ್ಕಂಥದ್ದೇ ಇರೋದಿಲ್ಲವಂತೆ. ಆದರೆ ಈ ಲೋಕದೊಳಗಡೆಗೆ ದುಡ್ಡಿಗೆ ಒಳ್ಳೆ ಬೆಲೆ ಇದೆ. ಅದಕ್ಕೆ ಅಭಿಮಾನಿ ದೇವರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿರೋ. ಅವರಿಗೆ ಯಾವುದು ಬೆಲೆ ಅಂತ ಹೇಳಿದ್ರೆ ಹೇಳ್ತಾರಂತೆ, ನನಗೆ ಲೋಕದೊಳಗಡೆಗೆ ಭಗವಂತನನ್ನು ಬಿಟ್ಟು ಬೇರೆ ಇನ್ನು ಯಾವ ಪದಾರ್ಥವೂ ಸಹಿತ ಬೇಡ ಅಂತ ಹೇಳ್ತಾ ಇದ್ದಾರೆ. ಅನಾಲೋಚನೆ ಸತಿ ಸರ್ವ ವಿಷಯಕ ಜ್ಞಾನ. ಅವ್ರು ಯೋಚನೆನೂ ಮಾಡೋ ಹಾಗೆ ಪದಾರ್ಥ ನೋಡ್ಬಿಟ್ಟು ಅಂದ್ರೆ ಸಾಕು, ಅದ್ರ ಹಣೆ ಬರಹ ಏನು ಅಂದ್ಬಿಟ್ಟಂತ ಹೇಳಿ ತಿಳಿಸಿಬಿಡ್ತಾರೆ. ಇದು ನಮ್ಮ ರಮಾದೇವಿಯರ ಒಂದು ಜ್ಞಾನ. ಇಂತಹ ರಮಾದೇವಿಯರಿಗೂ ಸಹಿತ ಸಂತೋಷವನ್ನು ತಂದು ಕೊಡತಕ್ಕಂತಹ ಅವನು ನೀನು ಅಂತ ಹೇಳ್ತಾ, ರಮಾ ವಿನೋದಿತ ಸಜ್ಜನಾನತ. ಸಜ್ಜೀವರಾಶಿಗಳು ಏನು ಹೇಳ್ತಾರೋ ಅದನ್ನ ಭಗವಂತ ಕೇಳ್ತಾನಂತೆ. ತನ್ನ ಪ್ರತಿಜ್ಞೆಯನ್ನು ಸಹಿತ ಬೇಕಿದ್ರೆ ಮೀರಿ ಬಿಡ್ತಾನಂತೆ. ಏನು ಪ್ರತಿಜ್ಞೆ ಮಾಡಿದ್ದು? ನಾನು ಆಯುಧವನ್ನ ಹಿಡಿಯೋದಿಲ್ಲ ರಣರಂಗದಲ್ಲಿ ಅಂತಂದ ಕೃಷ್ಣ ಪರಮಾತ್ಮ. ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ನಿಮ್ಮ ಕೈಯೊಳಗಡೆಗೆ ನಾನು ಅಸ್ತ್ರವನ್ನು ಹಿಡಿಸ್ತೀನಿ ಅಂತ. ಕೊನೆಗೆ ಭಗವಂತ ಭಕ್ತರ ಒಂದು ಮಾತನ್ನ ಸತ್ಯವನ್ನ ಮಾಡ್ಲಿಕ್ಕೋಸ್ಕರವಾಗಿ ಚಕ್ರವನ್ನು ಹಿಡಿತಾ ಇದ್ದಾನೆ. ಅದಕ್ಕೋಸ್ಕರ ಸಜ್ಜನಾನತ ನಿಖಿಲ ಗುಣಭರಿತ, ಸಕಲ ಶ್ರೇಷ್ಠವಾಗಿರತಕ್ಕಂಥ ಗುಣಗಳು ಸಹಿತ ಭಗವಂತನನ್ನೇ ಆಶ್ರಯಿಸಿರತಕ್ಕಂತಹದ್ದು ಅಂತ ಹೇಳಿ ಭಾವಜಾರಿ ಪ್ರಿಯ. ಭಾವಜ ಅರಿ, ಭಾವಜ ಅಂತಂದ್ರೆ ನಾವು ಮನಸ್ಸಿನಲ್ಲಿ ಹುಟ್ಟತಕ್ಕಂತಹ ಇಚ್ಛೆ ಕಾಮನೆಗಳು, ಅಂತಹ ಕಾಮ ಅವರ ವೈರಿ ಪ್ರಿಯನಾಗಿರತಕ್ಕಂತಹ ಅವನು. ಅಂದ್ರೆ ರುದ್ರದೇವರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಅವರು ಯಾರು ಅಂತಂದ್ರೆ ಸಾಕ್ಷಾತ್ ಭಗವಂತನೇ, ಹೊತ್ತು ಬೇರೆ ಇನ್ಯಾರೂ ಸಹಿತ ಅಲ್ಲ. ಇಂತಹ ಸ್ವಾಮಿ ಹೇಗಿದ್ದಾನೆ ಅಂತಂದ್ರೆ ನಿರಾಮಯ. ನಿರಾಮಯ ಅಂತಂದ್ರೇನು? ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಾದಿ ಉಪದ್ರವಗಳು ಇಲ್ಲದಿರೇ ಇರತಕ್ಕಂತಹ ಅವನು. ಇಂಥ ಗುಣವನ್ನ ನಾವು ಚಿಂತನೆಯನ್ನ ಮಾಡಿತು ಅಂತಂದ್ರೆ ಭಗವಂತ ನಮ್ಮನ್ನು ಹಾಗೆ ಇಟ್ಟಿರ್ತಾನೆ. ಇಲ್ಲೇ ಅವನಿಗೇನು ಗುಣವೇ ಇಲ್ಲ, ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅಂತ ಹೇಳಿಬಿಟ್ರೆ ಅಂತಹದ್ದೇ ಒಂದು ಗುಣವನ್ನ ನಿನಗೆ ಕೊಟ್ಟು ಬಿಡ್ತಾನೆ. ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದಾನೆ ಭಗವಂತ. ಯಾಕೆ ಅಂತ ಹೇಳಿದ್ರೆ ದಿನಾಗ್ಲೂ ಪೂಜೆ ಮಾಡುವಾಗ ಏನ್ ಮಾಡ್ತೀವಿ? ಇದು ಹಿಂದೆನೆ ಹೇಳಿದ್ದೆ ನಾನು ಅಲ್ಲೇ, ಚಿತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ವೇದನಂ ಸಮರ್ಪಯಾಮಿ, ಅಲ್ಲೇ ರಕ್ತಬಚ್ಚಿತ ಸಿಂಹಾಸನಂ ಸಮರ್ಪಯಾಮಿ. ಸದ್ಯ ಬೆಳ್ಳಿದೊಂದು ಸಣ್ಣದೊಂದು ಪೀಠ ತರಕ್ಕೇನೇ ಆಗಲ್ಲ ಅಂತದ್ದು ರಕ್ತಖಚಿತ ಸಿಂಹಾಸನಂ ಸಮರ್ಪಯಾಮಿ. ಏನಾಗಿದ್ರು ಬಾಯಲ್ಲಾದ್ರೂ ಹೇಳ ನೀನು ದೇವರ ಮುಂದೆ. ಭಗವಂತ ಸಂತೋಷವನ್ನ ಪಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಏನೇನು ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದೀಯೋ ನೀನೋ ಅದಷ್ಟನ್ನು ಸಹಿತ ಯಥಾ ಪ್ರತಿಮುಖ, ನೀನು ಕೊಟ್ಟಿದ್ದನ್ನ ಹಾಗೆ ಅನಂತ ಮಡಿ ಮಾಡಿ ಕೊಡ್ತಾ ಇದ್ದಾನೆ. ಒಂದು ಕನ್ನಡಿ ಒಳಗಡೆಗೆ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕು? ಕನ್ನಡಿಗೆ ಅಲಂಕಾರ ಮಾಡ್ಬೇಕು. ಯಾರನ್ನ ಹೇಳ್ತಾರ ಲೋಕದಲ್ಲಿ? ಯಾರು ಹೇಳಲ್ಲ. ಮತ್ತೆ ಯಾರಕ್ಕೆ? ಎದುರುಗಡೆಗೆ ನಿಂತಿರತಕ್ಕಂತ ಒಂದು ಬಿಂಬ ಇದೆಯಲ್ಲ, ಅದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಿಂಬ ಅಲ್ಲಿ ಬೀಳುತ್ತೆ. ಆ ಪ್ರತಿಬಿಂಬ ಬೀಳತಕ್ಕಂಥ ಒಂದು ಕನ್ನಡಿ ಒಳಗಡೆಗೆ ದೋಷ ಇತ್ತು ಅಂತಂದ್ರೆ ದೋಷರಹಿತವಾಗಿರ್ತಕ್ಕಂಥ ಕನ್ನಡಿ ಇರಬೇಕು. ಕಾನ್ಕೇವು ಕಾನ್ವೆಕ್ಸ್ ಅಂತ ಹೇಳೆಲ್ಲ ಇರುತ್ತೆ. ಮೈಸೂರು ಅರಮನೆ ಒಳಗಡೆಗೆ ನೀವೇನ ಹೋಯ್ತು ಅಂದ್ರೆ ಅಲ್ಲೆಲ್ಲ ಮ್ಯೂಸಿಯಂ ಇದನ್ನೆಲ್ಲ ನೋಡ್ಕೊಂಬರಕ್ಕೆಲ್ಲ ಹೋಗ್ತಾ ಇರ್ತಾರೆ. ಅಲ್ಲೇ ಅಲ್ಲಿ ಹೋದ ಕಾಲದೊಳಗಡೆಗೆ 2 ಕನ್ನಡಿ ಇಟ್ಟಿದ್ದಾರೆ. ಹೋಗುವಾಗ ಒಂದ್ ಕನ್ನಡಿ, ಬರೋವಾಗ ಒಂದ್ ಕನ್ನಡಿ. ಅದರಲ್ಲಿ ಅತ್ಯಂತ ಕುಳ್ಳದಾಗಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ಒಳ್ಳೆ ಎತ್ತರಕ್ಕೆ ಕಾಣಿಸ್ಬಿಡ್ತಾನೆ. ಅಲ್ಲ ಇನ್ನೊಂದ್ ಕಡೆಗೆ ಬಂತು ಅಂದ್ರೆ ಎತ್ತರಕ್ಕೆ ಕುಳ್ಳಕ್ಕೆ ಕಾಣಿಸ್ತಾನೆ, ದಪ್ಪಕ್ಕೆ ಕಾಣಿಸ್ತಾರೆ. ಹೀಗೆ ವಿಚಿತ್ರವಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಕನ್ನಡಿಯಲ್ಲೇ ಇಷ್ಟೆಲ್ಲ ನೀನು ಮಾಡ್ತಾ ಇದೆಯಲ್ಲ, ಇನ್ನು ಭಗವಂತ ಇಡೀ ಜಗತ್ತನ್ನ ಸೃಷ್ಟಿಯನ್ನು ಮಾಡ್ತಕ್ಕಂಥ ಎಷ್ಟು ಮೋಹವನ್ನ ಅವನು ಮಾಡಬಹುದು. ಆ ಪ್ರಕಾರವಾಗಿ ಇಲ್ಲಿ ಹೇಳ್ತಾ, ನೀನು ಆ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಬಿಂಬಕ್ಕೆ ಅಲಂಕಾರವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಆ ಪ್ರತಿಬಿಂಬ ಬೀಳತಕ್ಕಂಥ ಕನ್ನಡಿಯೂ ಸಹಿತ ಶುದ್ಧವಾಗಿ ಇರಬೇಕು. ಅದರೊಳಗಡೆಗೆ ದೋಷ ಎಂಬತಕ್ಕಂತಹದ್ದು ಇರಬಾರದು. ಹಾಗೆ ನೀನು ಎಂತಹವನು ಅಂತ ಹೇಳಿದ್ರೆ ನಿರಾಮಯ. ಸಕಲ ವೇದಗಳು ಸಹಿತ ಹೇಳ್ತಿದೆ ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಇಲ್ಲ, ರೋಗಾದಿ ಉಪದ್ರವಗಳಿಲ್ಲ ಅಂತ ಹೇಳಿ ಚಿಂತನೆಯನ್ನ ಮಾಡುತ್ತೆ. ಅದನ್ನ ತಿಳಿಸುವಂತಹದ್ದು ವೇದಗಳಲ್ಲೂ ಸಹಿತ. ಅದಕ್ಕೆ ಹೇಳ್ತಾ ನಿರಾಮಯ ರಾವಣ ಅಂತಕ, ದುಷ್ಟನಾಗಿರ್ತಕ್ಕಂತಹ ರಾವಣನನ್ನ ನೀನು ಸಂಹಾರವನ್ನ ಮಾಡಿದ್ಯಾ. ರಘುಕುಲಾನ್ವಯ, ರಘುಕುಲಕ್ಕೆ ಅನ್ವಯನಾಗಿರ್ತಕ್ಕಂತಹವನು ನೀನು ಅಂತ ಹೇಳ್ತಾ ಇದ್ದಾರೆ. ರಾಜನಾಗಿ ಕುಳಿತುಕೊಂಡ್ರು ಸಹಿತ ಪ್ರಜೆಗಳು ಏನು ಹೇಳ್ತಾರೋ ಅದನ್ನ ಪರಿಪಾಲನೆಯನ್ನ ಮಾಡ್ತಾ ಇದ್ದಾನಂತೆ ರಾಮದೇವರು. ಇದು ವಿಶೇಷವಾಗಿರ್ತಕ್ಕಂಥದ್ದು. ಸುಮ್ಮನೆ ಹೇಳ್ತಾರೆ ಎಲ್ರಿಗೂ ಸಹಿತ ಒಂದೇ ತರ ನೋಡ್ತೀವಿ, ಎಲ್ರೂ ಒಂದೇ ತರ ನೋಡ್ತೀವಿ ಅಲ್ಲೇ. ನಮ್ಮ ಒಂದು ಸಂವಿಧಾನದಲ್ಲಿ ಅಂತ ಹೇಳ್ತಾರೆ, ಏನ್ ನೋಡ್ತಿದ್ದೀರಾ ಅಂತಂದ್ರೆ ಏನು ನೋಡ್ತಿಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ, ಅಷ್ಟೇನೇನೆ. ಅಲ್ಲ ಅದು ಒಂದ್ ಕಾಲದೊಳಗಡೆ ಇತ್ತು ಎಲ್ರೂ ಒಂದೇ ತರ ನೋಡುವಂಥದ್ದು. ಇವಾಗ ಏನಿಲ್ಲ.
ಇಲ್ಲ ತತ್ರಾಪಿ ಮೊದಲನೇ ವರ್ಣದವ್ರಿಗೆ ಒಂಥರ, ಅಲ್ಲೇ ಕೊನೆ ವರ್ಣದವ್ರಿಗೆ ಇನ್ನೊಂಥರ, ಇಲ್ಲ ಜೀವಿ ಅಂತಾರೆ, ಅಲ್ಲೇ ಅದಾಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತಾರೆ. ದೇವರು ಕೊಟ್ಟಿದ್ದಾನೆ ಇವತ್ತಿನ ದಿವಸ ಈ ಒಂದು ಮಾತೃ ಜನ್ಮ ಎಂಬತಕ್ಕಂಥದ್ದನ್ನ ಈಗ ಸಾರ್ಥಕವನ್ನ ಮಾಡ್ಕೋಬೇಕು. ಹಾಗಲ್ಲಿ ಹೇಳ್ತಾ ಇದ್ದಾರೆ ರಘುಕುಲ ಅನ್ವಯ, ರಘುಕುಲಕ್ಕೆ ಅನ್ವಯನಾಗಿರತಕ್ಕಂಥ ಅವನು. ಏನೇನು ಪದಾರ್ಥವನ್ನ ನೀನು ಕೇಳ್ತೀಯೋ ಅದೆಲ್ಲ ಪದಾರ್ಥಗಳು ಸಹಿತ ಸಿಗುತ್ತಂತೆ. ಹೇಗೆ ಮೋಕ್ಷದೊಳಗಡೆಗೆ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಅಂತ ಹೇಳ್ತಾ ಇದ್ದಾರೋ ಅದನ್ನ ಇಲ್ಲಿ ತೋರಿಸ್ಬಿಟ್ನಂತೆ. ಅದಕ್ಕೆ ರಾಮರಾಜ್ಯ ರಾಮರಾಜ್ಯ ಅಂತ ಹೇಳಿ ಬರೀ ಪೇಪರಲ್ಲಿ ಬರ್ತಿರುತ್ತೆ ರಾಮರಾಜ್ಯ ಅಂತ ಹೇಳಿ. ಇರೋರೆಲ್ಲರೂ ಬರೀ ರಾವಣರೇನೇನೆ, ಯಾರೋ ಸಹಿತ ರಾಮದೇವರ ಒಂದು ಚಿಂತನೆನೂ ಸಹಿತ ಮಾಡಲ್ಲ ಅಂತ ಒಂದು ಸ್ಥಿತಿ. ರಾಮದೇವರು ಹೇಗಿದ್ರು ಅಂತಂದ್ರೆ ಎಲ್ಲಾ ಜನರಿಗೂ ಸಂತೋಷ ಕೊಡ್ತಕ್ಕಂಥದ್ದಲ್ಲ, ಆ ಅಯೋಧ್ಯ ಪಟ್ಟಣದ ಪ್ರಾಣಿಗಳಿಗೂ ಸಹಿತ ಸಂತೋಷವನ್ನ ತಂದು ಕೊಡ್ತಾ ಇದ್ದರಂತೆ. ಮೊನ್ನೆಲ್ಲ ಕೇಳಿದಿರಲ್ಲ ಕತೆ ಅಲ್ಲ, ಒಂದು ನಾಯಿ ಬಂದು ಧರ್ಮದ ಗಂಟೆಯನ್ನ ಬಾರಿಸ್ತಂತೆ. ರಾಮದೇವರು ಹೇಳಿದರಂತೆ, ನಾನು ನನ್ನ ಒಂದು ಅರಮನೆಯ ಮುಂಭಾಗದೊಳಗಡೆಗೆ ಒಂದು ಧರ್ಮದ ಗಂಟೆಯನ್ನ ಕಟ್ಟಿದ್ದೀನಿ, ಇದನ್ನ ಯಾವ ಕಾಲದಲ್ಲಿ ಬೇಕಾದರೂ ಸಹಿತ ಬಾರಿಸಬಹುದು. ಆ ಗಂಟೆ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ಅಯೋಧ್ಯ ಪಟ್ಟಣಕ್ಕೆ ಕೇಳಿಸೋದಂತೆ. ಆ ಶಬ್ದ ಆದ ಮರು ಕ್ಷಣದೊಳಗಡೆಗೆ ನಾನು ಬರ್ತೀನಿ, ನಾನು ಬರೋಷ್ಟೊಳಗಡೆಗೆ ಎಲ್ಲರೂ ಸಿದ್ಧವಾಗಿರ್ಬೇಕು ಅಲ್ವೇ. ಅಲ್ಲ ಮಂತ್ರಿಗಳೆಲ್ಲರೂ ಸಹಿತ ರಾತ್ರಿ 12 ಗಂಟೆ ಆಗಿದ್ರೆ ಮಲ್ಕೊಂಡಿದ್ರೆ ಎದ್ದು ಬರಬೇಕು ಅಂತ ಹೇಳ ಅಷ್ಟೇನೇನೆ. ನೀನು ಕಮಾಂಡೋ ಟ್ರೈನಿಂಗಿಗೆ ಹೋಯ್ತು ಅಂತಂದ್ರೆ ಅಲ್ಲಿ ಹೇಳ್ತಾರೆ ನಿಮ್ ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಬರ್ಬೇಕು ಅಂತ ಹೇಳಿ 25 ಜನನ್ನ ಟ್ರೈನ್ ಅಪ್ ಮಾಡೋದಕ್ಕೆ ಹೇಳಿರ್ತಾರೆ. ಅವನಿಗೆ 5 ಗಂಟೆಗೆ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಇಲ್ಲ 6 ಗಂಟೆಗೆ ಬಂದ್ರೆ ಏನಾಗತ್ತೆ ಅಂತಂದ್ರೆ ಡಿಸ್ಮಿಸ್ ಮಾಡ್ಬಿಡ್ತಾರೆ ನೀನು ಅಷ್ಟೇನೆ. ಇಲ್ಲೇ ನೀನು 5 ಗಂಟೆಗೆ ಬರೋದು 6 ಗಂಟೆಗೆ ಬಂದ್ರೆ ಏನಾಗತ್ತೆ ಅಂತ ಕೇಳಿದ್ರೆ ಡಿಸ್ಮಿಸ್ ಮಾಡ್ತಾರೆ ಅನ್ಬೇಕಾಗಿದ್ರೆ, ಇನ್ನು ರಾಮದೇವರ ಧರ್ಮದ ಗಂಟೆಯನ್ನ ಬಾರಿಸುವಾಗ ಬರದಿರ ಇದ್ರೆ ಶಾಸನ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಸಹಿತ ಸಿದ್ಧರಾಗಿ ಬರ್ತಾ ಇದ್ರು. ಒಂದು ನಾಯಿ ಬಂದು ಆ ಧರ್ಮದ ಗಂಟೆಯನ್ನ ಬಾರಿಸ್ತಂತೆ. ಬಂದಾಗ ನೋಡಿದ್ರು ಯಾರೋ ವೃತ್ತಿರ ಬಂದು ಹೇಳ್ತಿದ್ದಾರೆ, ಸ್ವಾಮಿ ಯಾವ್ದೋ ನಾಯಿ ಬಂದು ಬಾರಿಸ್ತಾರೆ. ಅದೆಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಬರ್ಬೇಕು ಅಷ್ಟೇನೇನೆ ಎಲ್ರಿಗೂ ಹೇಳ್ಬಿಡಿದ್ರು ಬಂದೇ ಬಿಟ್ಟಿದ್ದಾರೆ. ನಾಯಿಯನ್ನ ಪ್ರಶ್ನೆ ಮಾಡಿದ್ರಂತೆ, ಅಲ್ಲ ನೀ ಯಾವ ಕಾರಣದಿಂದ ಇಲ್ಲಿ ಶಬ್ದ ಮಾಡದೆ ಅಂತ. ಏನಿಲ್ಲ, ನಂಗೊಂದು ನ್ಯಾಯ ಬೇಕಿತ್ತು. ಏನ್ ನ್ಯಾಯ ಬೇಕು ಅಂತಂದ್ರು. ಏನು ಇಲ್ಲ, ನನಗೆ ಸಂಜೆಯ ವೇಳೆಯಲ್ಲಿ ಇಂತಹ ವ್ಯಕ್ತಿ ನನಗೆ ಕಲ್ಲಲ್ಲಿ ಹೊಡೆದಿದ್ದಾನೆ. ಯಾರಪ್ಪ ಆ ವ್ಯಕ್ತಿ ಎದುರುಗಡೆ ಬಂದ್ರು, ರಾಮದೇವ್ರ ಕರೆದ್ರೆ ಬರಲೇಬೇಕು, ಇದು ತಪ್ಪಿಸ್ಕೊಂಡು ಹೋಗೋ ಹಾಗೆ ಇಲ್ಲ, ಅಪ್ಸ್ಕೆಂಡ್ ಆಗೋಂಥ ವಿಷಯನೇ ಇಲ್ಲ. ಆ ಕಾಲದಲ್ಲಿ ಬಂದ್ರಂತೆ. ಯಾಕೆ ಹೊಡೆದೆ ಅಂತ ಅಲ್ಲೇ ಸುಮ್ಮನೆ ಹೊಡೆಯೋದಿಲ್ಲ ಯಾರನ್ನು, ಮಂದೋಪಿನ ಪ್ರವೃತ್ತ ಅಂತ ಹೇಳ್ತಾ ಇದೆ ಶಾಸ್ತ್ರ. ಒಬ್ಬ ಒಬ್ಬ ವ್ಯಕ್ತಿ ಕಲ್ಲು ಹೊಡಿಬೇಕಾಗಿದ್ರು ಏನೋ ಒಂದು ಇಟ್ಕೊಂಡಿರ್ತಾನಂತೆ. ಅವನು ಆ ಬೆಟ್ಟು ಬಿದ್ದಾಗ ಅಂತ ಕೂಗ್ತಾನಲ್ಲ, ಅದನ್ನ ನೋಡಿ ಸಂತೋಷ ಪಡ್ತಾನಂತೆ ಹುಚ್ಚ. ಅದಕ್ಕೋಸ್ಕರ ಏನಾದ್ರೂ ಕಲ್ಲು ಹೊಡಿತಾನಂತೆ, ಇಲ್ಲಾಂದ್ರೆ ಅವನು ಸುಮ್ಮನೆ ಇರ್ತಾನಂತೆ. ಹಾಗೆ ನೀನೇನಾದ್ರೂ ಆ ವ್ಯಕ್ತಿಗೆ ಕಚ್ಚಲಿಕ್ಕೆ ಹೋದ್ಯಾ ಅಥವಾ ಅವನನ್ನ ನೋಡಿ ಬೊಗಳಿದ್ಯಾ ಅಥವಾ ಗುರ್ರಂದ್ಯಾ ಅಂತ ಹೇಳಿ ಎಲ್ಲ ರಾಮದೇವರು ಕೇಳದರಂತೆ. ನಾನು ಏನು ಮಾಡ್ಲ, ನನ್ನ ಪಾಡೆಗೆ ನಾನು ನದಿಯ ತೀರದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಕಲ್ ತಗೊಂಡು ಹೊಡೆದ್ರು ಅಷ್ಟೇನೆ. ಆ ವ್ಯಕ್ತಿಯನ್ನ ಕೇಳ್ತಾರೆ, ನೀ ಯಾಕೆ ಹೊಡೆದೆ? ಸುಮ್ಮನೆ ಹೊಡಿಬೇಕು ಅನ್ನಿಸ್ತು ಹೊಡೆದೆ ಅಂತ. ಇದಕ್ಕೇನಪ್ಪ ಮಾಡ್ಬೇಕು ಶಿಕ್ಷೆ? ಏನಾದ್ರು ಗುರ್ರಂತು ಅದಕ್ಕೋಸ್ಕರ ಹೊಡೆದೆ ಅಂದಿದ್ರು ಏನೋ ಒಂದು ರೀಸನ್ ಇತ್ತು, ಇದಕ್ಕೇನು ರೀಸನ್ನೇ ಇಲ್ಲ, ಈಗ ಏನ್ ಶಿಕ್ಷೆ ಕೊಡ್ಬೇಕು ಹೇಳಿದ್ರು. ರಾಮದೇವ್ರು ಬಹಳ ಬುದ್ಧಿವಂತರು ಅವರು. ಅದಕ್ಕೆ ಕೇಳಿದ್ರ ನಾಯಿನ, ಅಲ್ಲೇ ನೀನೇ ಇವನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಕೊಟ್ಬಿಡು. ಆ ನಾಯಿ ಬಹಳ ಬುದ್ಧಿವಂತ ನಾಯಿ. ಅದು ಹೇಳದಂತೆ, ಏನಿಲ್ಲ, ಈ ಊರಿಂದ ಈಚೆ ಕಡೆಗೆ ಬೆಟ್ಟದ ಮೇಲೆ ಒಂದು ದೊಡ್ಡ ದೇವಸ್ಥಾನ ಇದೆ, ಅದಕ್ಕೆ ಪಾರ್ಪತ್ಯದಾರರ ಕೆಲಸ ಕೊಟ್ಬಿಡು ಅಂತ. ಅಲ್ಲ, ಇದರಿಂದ ಅವನಿಗೆ ಅನುಕೂಲ ಆಯ್ತೆ ಹೊರತು ಅನಾನುಕೂಲ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಮದೇವರು ಸರ್ವಜ್ಞ ಶಿಖಾಮಣಿಗಳು, ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂಥ ಜನರು ಸಹಿತ ಸ್ವಲ್ಪ ಮಂದಾಧಿಕಾರಿಗಳಿರ್ತಾರಲ್ಲ, ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳಿ ಆ ರೀತಿಯಲ್ಲೇ ಹೇಳ್ತಾ ಇದ್ದಾರೆ. ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಕುತಃ ಲೋಕಸ್ಥಿಕೆ ಮಂದ ದೃಷ್ಟಿ. ಶ್ರೀಮದ್ ಆಚಾರ್ಯರು ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ವೃದ್ಧಿ ಹ್ರಾಸ ಎಂಬತಕ್ಕಂಥದ್ದಿಲ್ಲ, ಆದರೂ ಸಹಿತ ರಾಮದೇವರು ಸಣ್ಣ ಮಗುವಾಗಿದ್ದಾರೆ, ದಿನೇ ದಿನೇ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಮನ್ವಯ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಸಹಿತ ಕೊಟ್ಬಿಟ್ರು ಶ್ರೀಮದ್ ಆಚಾರ್ಯರೇನೆ. ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂತಹ ಜನರು ರಾಮದೇವರು ಇದ್ದಕ್ಕಿದ್ದಂತೇನೆ ಎದುರುಗಡೆಗೆ ನಿಂತ್ಕೊಂಡ್ಬಿಟ್ರೆ ಆ ರೂಪವನ್ನು ನೋಡ್ಲಿಕ್ಕೆ ಆಗೋದಿಲ್ಲವಂತೆ. ಅದಕ್ಕೋಸ್ಕರವಾಗಿ ದಿನೇ ದಿನೇ ಬೆಳೀತಾ ಇರುವಂತಹ ರೂಪವನ್ನೇ ಲೋಕದಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ. ಆಗ ಕೇಳದಂತೆ, ಇದರಿಂದ ಏನಾಯ್ತು ಅವನಿಗೆ? ದುಃಖ ಕೊಟ್ಟಂತೆ ಆಯ್ತಾ ಅಂತಂದ್ರು. ಇಲ್ಲ, ಇದರಿಂದ ಕಷ್ಟನೇ ಬರುತ್ತೆ ಅವನಿಗೆ ಅಂತಂದ್ರು. ಏನು ಅಂತಂದ್ರು, ನಾನು ಸಹಿತ ಹಿಂದಿನ ಜನ್ಮದೊಳಗಡೆಗೆ
ಈ ದೇವಸ್ಥಾನದೊಳಗೆ ದೊಡ್ಡ ಪಾರ್ಪತ್ಯದರ ಆಗಿದ್ದೆ. ಅದೇನ್ ಮಾಡಿದೆ ಅಂತಂದ್ರು, ದೇವಸ್ಥಾನಕ್ಕೆ ಯಾರಾದ್ರೂ ಏನಾದ್ರೂ ಕೊಟ್ರೆ ನೀ ಕರ್ದಂ ಸ್ವಾಹ ಮಾ ಕರ್ದಂ ಸ್ವಾಹ ಅಂತ ಹೇಳಿ ಅಲ್ಲಿ ದೇವಸ್ಥಾನಕ್ಕೆ ಅರ್ಧ ಕೊಡೋದಂತೆ, ಇನ್ನರ್ಧ ಇವನ್ ತಗೊಂಡು ಹೊಟ್ಟೋಗ್ಬಿಡೋದಂತೆ. ಅಲ್ಲೇ ಒಳ್ಳೆ ತುಪ್ಪ ದೇವ್ರಿಗೆ ಅಭಿಷೇಕ ಮಾಡಿ ಅಥವಾ ಒಳ್ಳೆ ಜೇನುತುಪ್ಪ ದೇವ್ರಿಗೆ ಅಭಿಷೇಕ ಮಾಡಿ ಅಂತ ಹೇಳಿ ಕೊಡ್ತು ಅಂತಂದ್ರೆ ಅಲ್ಲೇ ಅರ್ಧ ಬಾಟ್ಲು ದೇವಸ್ಥಾನಕ್ಕೆ ಇಡೋದಂತೆ, ಇನ್ನು ಅರ್ಧ ಬಾಟ್ಲು ಒರಿಜಿನಲ್ ಜೇನುತುಪ್ಪ ತಗೊಂಡೋಗ್ ಮನೆಗೆ ಅಂತ ಹೇಳಿ ತಗೊಂಡೋಗೋದಂತೆ. ಒಳ್ಳೆ ಕ್ಷೀರಾಭಿಷೇಕ ಮಾಡಿ ಬಿಟ್ಟಂತಂದ್ರೆ ಅರ್ಧ ಅಲ್ಲಿ ದೇವಸ್ಥಾನ ಕೊಡೋದು, ಇನ್ನು ಅರ್ಧ ಮನೆಗೆ ತಗೊಂಡು ಹೋಗೋದು. ಈ ರೀತಿಯಲ್ಲಿ ಮಾಡ್ತಾ ಇದ್ದೆ. ಅದರ ಒಂದು ಕರ್ಮದಿಂದ ನಾನು ಇವತ್ತಿನ ದಿವಸ ಹೀಗೆ ನಾಯಿಯಾಗಿ ಹುಟ್ಟು ಬಿಟ್ಟಿದ್ದೀನಿ ಅಂತಂದ್ರೆ ಇವನ್ನ ಅಲ್ಲೋ ಕರ್ಕೊಂಡು ಹೋಗಿ ಬಿಡ್ತು ಅಂತಂದ್ರೆ ಆ ಸ್ಥಾನದ ಫಲನೇ ಆ ರೀತಿಯಲ್ಲಿದೆ ಅಂದ್ರೆ ಎರಡೂ ಸಹಿತ ದೋಷ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ಉತ್ತಮ ಸ್ಥಾನ ಸಿಕ್ಕಿದ ತಕ್ಷಣ ಅಂದ್ರೆ ಮನುಷ್ಯನಿಗೆ ಒಂದು ದೊಡ್ಡ ಸ್ಥಾನ ಸಿಕ್ಕಿದ ತಕ್ಷಣದೊಳಗಡೆಗೆ ದುರ್ಬುದ್ಧಿ ಎಂಬತಕ್ಕಂಥದ್ದು ಪ್ರವೇಶವಾಗಿ ಬಿಡುತ್ತೆ. ಅದನ್ನ ಓವರ್ಕಮ್ ಮಾಡ್ತಾರಲ್ಲ ಅವರು ನಿಜವಾಗಿರತಕ್ಕಂಥ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವನಿಗೂ ಬುದ್ಧಿ ವ್ಯತ್ಯಾಸವಾಗತ್ತೆ. ಅದರೊಳಗಡೆ ಸಂಪತ್ತನ್ನು ಸ್ವಲ್ಪ ಇವನು ತಗೊಳ್ತಾನೆ, ಅಲ್ಲೂ ಸ್ವಲ್ಪ ಇಡ್ತಾನೆ, ಕೊನೆಗೆ ನಾಯಿ ಜನ್ಮ ಬರುತ್ತೆ. ಇವನಿಗೆ ನಾಯಿ ಜನ್ಮ ಬಂದಾಗ ಬೇರೆಯವ್ರು ಯಾರಾದ್ರೂ ಸುಮ್ಮನೆ ಕಲ್ಲಲ್ಲಿ ಹೊಡೆದ್ರೆ ನನ್ನ ವೇದನೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಮೊದಲು ಕರ್ಕೊಂಡೋಗಿ ಇವನನ್ನ ಪಾರ್ಪತ್ಯದಾರ ಮಾಡು ಅಂದ್ರೆ ಇನ್ನು ಎಷ್ಟು ಧರ್ಮವನ್ನ ಸೂಕ್ಷ್ಮತೆಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ರಾಮದೇವರು ಅವರಿಬ್ಬರಿಗೂ ಸಹಿತ ಸಮಾಧಾನವನ್ನ ಮಾಡಿ ಮುಂದೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲವನ್ನು ಸಹಿತ ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ. ಹೇ ಸ್ವಾಮಿನಿ, ಎಂತಹವನು ಅಂತಂದ್ರೆ ಅಸುರ ವಿರೋಧಿಯಾಗಿರತಕ್ಕಂತಹ ಅವನು ರಕ್ಷಿಸು ನಮ್ಮ ನನವರತ. ಹೊರಗಿರತಕ್ಕಂತಹ ವೈರಿಗಳು ಬೇರೆ, ಒಳಗಿರತಕ್ಕಂತಹ ವೈರಿಗಳು ಬೇರೆ. ಯಾವುದು ನಮ್ಮ ಒಳಗಿರತಕ್ಕಂತಹ ವೈರಿಗಳು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂತಹದ್ದು ಉಪನಿಷತ್ತಿನಲ್ಲೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಸಹಿತ ದೈತ್ಯರ ಮೇಲೆ ಯುದ್ಧಕ್ಕೆ ಹೋದರಂತೆ. ಎಲ್ಲರನ್ನು ಸಹಿತ ಗೆದ್ದು ಬಿಟ್ರಂತೆ. ಗೆದ್ದ ತಕ್ಷಣ ಹೇಳಿದ್ರಂತೆ ನಾನ್ ಗೆದ್ದೆ ಅಂತಿದ್ರಂತೆ. ಆಗ ಭಗವಂತ ಒಂದು ಯಕ್ಷ ರೂಪವನ್ನು ಸ್ವೀಕಾರ ಮಾಡಿ ಅಗ್ನಿದೇವರಿಗೆ, ವರುಣದೇವರಿಗೆ ಎಲ್ಲರಿಗೂ ಹೇಳಿದ್ರಂತೆ, ನಿಮ್ಮ ಸಾಮರ್ಥ್ಯ ಏನಿದೆಯೋ ಅದನ್ನ ಒಂದು ಹುರುಕಡ್ಡಿ ಮೇಲೆ ಪ್ರಯೋಗ ಮಾಡ್ರಿ ಅಂತ. ನಮ್ಮ ಮಳೆ ಬಂತು ಅಂದ್ರೆ ಏನು ಇಡೀ ಊರೂರೇ ಕೊಚ್ಕೊಂಡು ಹೋಗೋ ಹಂಗೆ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಬರೋದೇ ಇಲ್ಲ. ಈಗ ಅದ್ ಯಾಕೆ ಅಂದ್ರೆ ಈಗಿನ ಕಾಲದವರೆಲ್ಲ ವರ್ಣನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ಹಿಂದೇನು ಹೇಳಿದ್ನಲ್ಲ, ಎಲ್ಲಿ ಓಡುವಿರಿ ನೀಲಿ ಮೋಡಗಳೇ 4 ಹನಿಯ ಚೆಲ್ಲಿ ಅಂತ ಹೇಳಿ. ಅದಕ್ಕೆ 4 ಹನಿ ಮಳೆ ಬರುತ್ತೆ. ಇಲ್ಲೇ ವಿಜಯನಗರದಲ್ಲಿ ಮಳೆ ಬರ್ತಾ ಇರುತ್ತೆ, ಗೀತಾಂಜಲಿ ನಗರದಲ್ಲಿ ಮಳೆ ಬರ್ತಾ ಇರಲ್ಲ. ಇಂತಹ ಒಂದು ಸ್ಥಿತಿ ಇನ್ನು ಕಲಿಯುಗದಲ್ಲಿ ಬರ್ತಾ 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 ಎಂತ ಸ್ಥಿತಿ ಆಗತ್ತೆ ಅಂತಂದ್ರೆ ಹಸುವಿನ ಕೊಂಬು ಇದ್ದರೆ ಅಂತ ಅಲ್ಲೇ, ಹಸುವಿನ ಕೊಂಬಿದ್ರೆ ಅದರಲ್ಲಿ ಒಂದು ಕೊಂಬಿನ ಮೇಲೆ ಮಳೆ ಬರುತ್ತಂತೆ, ಇನ್ನೊಂದು ಕೊಂಬಿನ ಮೇಲೆ ಮಳೆ ಬರಲ್ವಂತೆ. ಇನ್ನೆಂತ ಸ್ಥಿತಿ ಬರಬೇಕು. ಇನ್ನು 5117 ವರ್ಷ ಕಳೆದಿದೆ. ಇದು 18ನೇ ವರ್ಷ ನಡೀತಾ ಇರೋದು. ಕೊನೆಯಲ್ಲ ಪಂಚಾಂಗ ಶ್ರವಣ ಮಾಡಿದ್ರ ಇಲ್ವಾ? ಬ್ರಹ್ಮದೇವರಿಗೆ ಎಷ್ಟು ಆಯಸ್ಸು ಆಯ್ತು, ಅಲ್ಲೇ ಅವರ ದ್ವಿತೀಯ ಪರಾರ್ಧ ಎಂಬತಕ್ಕಂಥದ್ದು ಪ್ರಾರಂಭವಾಗಿದೆ. ಬೆಳಗಿನ ಜಾವ ಅಂತೆ. ಬೆಳಗಿನ ಜಾವದೊಳಗಡೆ ನಾವಿದ್ದೀವಿ. ಬ್ರಹ್ಮದೇವರ ಬೆಳಗಿನ ಜಾವದೊಳಗಡೆ, ನಮ್ಮ ಬೆಳಗಿನ ಜಾವ ಅಲ್ಲ. ಈ ರೀತಿಯೆಲ್ಲ ಪಂಚಾಂಗ ಶ್ರವಣದಲ್ಲೆಲ್ಲ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಹಾಗೆ ಹೇಳ್ತಾ ಅಸುರ ವಿರೋಧಿ ಎಂತ ಅವನು ಅಂತಂದ್ರೆ ಎಲ್ಲ ಅಸುರರನ್ನು ಸಹಿತ ಸಂಹಾರ ಮಾಡತಕ್ಕಂತಹ. ಹಾಗೆ ಇಲ್ಲಿ ಹೇಳ್ತಿದ್ದಾರೆ, ಆ ದೇವತೆಗಳೆಲ್ಲರೂ ಸಹಿತ ಬಂದರು, ಶತಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಹುಲ್ಲು ಕಡ್ಡಿಯನ್ನ ಅಲುಗಾಡಿಸಲಿಕ್ಕೂ ಸಹಿತ ಆಗಲಿಲ್ಲ. ಕೊನೆಗೆ ಇಂದ್ರದೇವರು ನೋಡಿದ್ರಂತ, ಎಲ್ರಿಗೂ ಹೇಳಿ ಕಳಿಸಿದ್ರು ಅಂತ. ಎಷ್ಟೊತ್ತಾದ್ರೂ ಬರಲಿಲ್ಲ, ಹೊತ್ತಾಗೋಗ್ಬಿಡ್ತು. ಇಂದ್ರದೇವರು ಬರುವಷ್ಟರ ಕಡೆಗೆ ಆ ಯಕ್ಷರೂಪಿಯಾಗಿರ್ತಕ್ಕಂಥ ಭಗವಂತ ಅದೃಶ್ಯನಾಗಿ ಬಿಟ್ಟ. ಒಂದು ಕ್ಷಣದಲ್ಲಿ ಯಾಕೆ ಹೊತ್ತಾಯ್ತು ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ಇಂದ್ರದೇವರು. ಯಾಕೆ ಹೇಳಿದ್ರಂತೆ, ಯಾರೋ ಯಕ್ಷರು ಬಂದಿದ್ರು, ಪ್ರಶ್ನೆ ಮಾಡಿದ್ರು, ಆ ಹುಲ್ಲು ಕಡ್ಡಿಯನ್ನು ಅಲುಗಾಡಿಸ್ಬೇಕು ಅಂತ ಹೇಳಿ ಅಲುಗಾಡಿಸ್ಲಿಕ್ಕೂ ಆಗ್ಲಿಲ್ಲ. ಅಷ್ಟೊತ್ತಿಗೆ ಪಾರ್ವತಿ ದೇವಿಯರು ಬಂದರಂತೆ. ಕೇಳಿದ್ರಂತೆ, ಬಂದಿದ್ಯಾರು ಅಂತ ಗೊತ್ತಾಯ್ತಾ ಅಂತಂದ್ರು. ಯಾರೋ ಯಕ್ಷರು ಬಂದಿದ್ರು. ಯಾರೋ ಯಕ್ಷರೆಲ್ಲ ಬಂದಿದ್ದು ಸಾಕ್ಷಾತ್ ಭಗವಂತನೇ ಯಕ್ಷರೂಪವನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಆಮೇಲಿಂದ ಧರ್ಮದ ವಿಷಯವನ್ನ ಉಪದೇಶ ಮಾಡಿದ್ರು. ಏನು ಉಪದೇಶ ಮಾಡಿದ್ದಾರೆ ಅಂದ್ರೆ, ಹೊರಗಿರತಕ್ಕಂತಹ ಶತ್ರುಗಳನ್ನೆಲ್ಲ ನೀವು ನಿಗ್ರಹವನ್ನ ಮಾಡಿದ್ರೆ ಒಳಗಿರತಕ್ಕಂಥ ಶತ್ರುಗಳು ಯಾವುದು ಅಂತ ಹೇಳಿದ್ರೆ ನಾನು ನನ್ನದು ಎಂಬ ದುರಭಿಮಾನ. ನಾನು ಗೆದ್ದಿದ್ದು ಅಂತ ಹೇಳಿ ಅಹಂಕಾರವನ್ನ ಪಟ್ರಲ್ಲ, ಮಮಕಾರವನ್ನ ಪಟ್ರಲ್ಲ, ಅದೇ ದೊಡ್ಡ ದೋಷ.
ಅದನ್ನು ಮೊದಲು ಬಿಡಬೇಕು ಅಂತ ಹೇಳ್ತಾ ಇದ್ದಾರಂತಹ ಯಾವ ಅಸುರ ವಿರೋಧಿ, ನಮ್ಮ ಹೊರಗಿರತಕ್ಕಂಥ ಶತ್ರುಗಳು, ಒಳಗಿರತಕ್ಕಂಥ ಎರಡೂ ಶತ್ರುಗಳನ್ನು ಸಹಿತ ಹೇ ಭಗವಂತ ನೀನು ನಾಶವನ್ನ ಮಾಡತಕ್ಕಂತಹವನಾಗು ಅಂತ ರಕ್ಷಿಸು ನಮ್ಮ ನನವರತ, ನಮ್ಮನ್ನ ರಕ್ಷಿಸ್ತಕ್ಕಂತಹವನಾಗಿ ಆಗು ಅಂತ ಹೇಳಿ ಅನುಪಮಿತ ಚಾರಿತ್ರ ಕರುಣಾ ವನದಿ ಭಕ್ತ ಕುಟುಂಬಿ ಯೋಗಿ ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನಜ ನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈಜಗತ್ ಪಾವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮ ನನವರತ. ಅನುಪಮಿತ ಚಾರಿತ್ರ, ಭಗವಂತನ ಒಂದು ಚರಿತ್ರೆ ಹೇಗಿದೆ ಅಂತಂದ್ರೆ ಉಪಮರಹಿತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅನುಪಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಉಪಮ ಇಲ್ದಿರೇ ಇರುತ್ತದ್ದು. ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ವರ್ಣನೆ ಮಾಡಬೇಕಾಗಿದ್ರೆ ತಥಾಪಿ ಕವಿಗಳು ಏನ್ ಮಾಡ್ತಾರೆ, ಒಂದು ಹೆಣ್ಣನ್ನ ವರ್ಣನೆ ಮಾಡ್ಬೇಕಾಗಿತ್ತು ಅಂದ್ರೆ ಇವಳ ಮುಖ ಹೇಗಿದೆ ಅಂತಂದ್ರೆ ಚಂದ್ರನಂತೆ ಇದೆ ಅಂತ ಹೇಳ್ತಾರೆ. ಆ ಚಂದ್ರನಿಗೂ ಆ ಹೆಣ್ಣಿನ ಮುಖಕ್ಕೂ ಸಹಿತ ಹೋಲಿಸ್ತಕ್ಕಂಥದ್ದು. ಚಂದ್ರನೇ ಆಗೋದಕ್ಕೆ ಸಾಧ್ಯ ಇಲ್ಲ, ಚಂದ್ರನಂತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನಿಗೆ ಯಾವುದಾದ್ರೂ ಒಂದು ಹೋಲಿಕೆ ಇದೆಯೇನೋ ಅಂತಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ ಸಮತೀತ ಕ್ಷರಾಕ್ಷರಂ. ಭಗವಂತನಿಗೆ ಸಮವೂ ಇಲ್ಲ, ಸಮವೇ ಇಲ್ಲ ಅಂತ ಅನ್ಬೇಕಾಗಿದ್ರೆ ಇನ್ನು ಅಧಿಕ ಇಲ್ಲ ಇದೆಯೇನೋ ಅಂತಂದ್ರೆ ಅಧಿಕವೂ ಸಹಿತ ಇಲ್ಲ ಅಂತ ಹೇಳಿ ತತ್ವನಿರ್ಣಯದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೇಳ್ತಾ ಅನುಪಮಿತ ಚಾರಿತ್ರ, ಭಗವಂತನ ಚರಿತ್ರೆಗೆ ಸದೃಶವಾಗಿರತಕ್ಕಂಥ ಚರಿತ್ರೆ ಇನ್ನೊಂದಿದೆಯೇನೋ ಅಂತ ಹೇಳಿದ್ರೆ ಅದಿಲ್ಲ. ಅದಕ್ಕೆ ಅದೇನೇನೆ ಸಾಟಿ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಹೇಳ್ತಾ ಇದ್ದಾರೆ. ಒಂದು ಸಂಖ್ಯೆಯ ಮುಂದೆ 17 0 ಹಾಕೋಬೇಕಂತೆ. ಎಷ್ಟು ಸಂಖ್ಯೆ ಆಗತ್ತೋ ಅಷ್ಟು ಜನ ಯುದ್ಧಕ್ಕೆ ಬಂದಿದ್ದರಂತೆ ರಾಮದೇವರ ಮೇಲೆ. ಕ್ಷಣ ಮಾತ್ರದಲ್ಲಿ ಎಲ್ಲರನ್ನು ಸಹಿತ ಸಂಹಾರ ಮಾಡಿಬಿಟ್ಟ. ಇದು ರಾಮದೇವರ ಒಂದು ಸಾಮರ್ಥ್ಯ. ಹೇಗಿತ್ತು ಅಂತಂದ್ರೆ ಅವನು ಸಂಹಾರ ಮಾಡಿದಾಗ ರಕ್ತ ಮಾಂಸ ಕೀವು ಮೂಳೆಗಳೆಲ್ಲವೂ ಸಹಿತ ಒಂದು ನದಿ ಹರಿದು ಬಂದ್ರೆ ಹೇಗೋ ಹಾಗೆ ಹರಿದು ಬರ್ತಾ ಇತ್ತಂತೆ. ಅದನ್ನ ಧರ್ಮರಾಜರಿಗೆ ಒಂದು ಹದ್ದು ಉಪದೇಶ ಮಾಡತಂತೆ. ಅಯ್ಯೋ ನನಗೆ ಒಳ್ಳೆ ಶಕ್ತಿ ಇದ್ದ ಕಾಲದೊಳಗಡೆಗೇನೆ ಈ ರೀತಿಯಲ್ಲೆಲ್ಲ ಆಯ್ತು, ಅಲ್ಲೇ ತ್ರೇತಾಯುಗದ ಮಧ್ಯದಲ್ಲೇ ಇದೆಲ್ಲ ಆದಂಥದ್ದು. ಈಗ ನನಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ, ದ್ವಾಪರ ಅಂತ್ಯ, ಎಲ್ಲೂ ಹಾರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಆಹಾರವನ್ನು ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ. ಎಲ್ಲೋ ದೂರದೊಳಗಡೆಗೆ ಒಂದು ಕುರುಕ್ಷೇತ್ರ ಅಂತ ಹೇಳಿ ನನಗೆ ಗೊತ್ತದು. ಅಲ್ಲಿ ಎಲ್ಲ ಒಂದು ಕಡೆಗೆ ಒಂದು ರಕ್ತದ ಹನಿ ಬಿದ್ದಂತೆ ಇದೆ. ಅದೇನು ರಕ್ತನೋ ಅಲ್ವೋ ಗೊತ್ತಿಲ್ಲ. ಇನ್ನು ಹೋಗಿ ಸುಮ್ಮನೆ ಯಾಕೆ ವಾಪಸ್ ಬರಬೇಕು ಅಂತ ಹೇಳಿ ಸುಮ್ಮನೆ ಇಲ್ಲೇ ಕೂತಿದ್ದೀನಿ ಅಂತಂದ್ರಂತೆ. 18 ಅಕ್ಷೋಹಿಣಿ ಸೈನ್ಯ ಲೆಕ್ಕನೇ ಇಲ್ಲ ಅಂತ ಹೇಳಿಬಿಟ್ರು. ಅದರಲ್ಲಿ ಎಷ್ಟು ಅಂತಂದ್ರೆ 68,000 ಮಂದಿ ಇರ್ತಾರಂತ. ಅದರೊಳಗಡೆಗೆಲ್ಲ ಕುದುರೆ ಆಳು, ಕಾಲಾಳುಗಳು, ರಥಗಳು, ಆನೆಗಳು ಇಷ್ಟೆಲ್ಲ ಸೇರಿದಾಗ ಒಂದೊಂದು ಅಕ್ಷೋಹಿಣಿ ಸೈನ್ಯ ಅಂತಾರೆ. ಅಂತಹದ್ದು 18 ಅಕ್ಷೋಹಿಣಿ ಸೈನ್ಯ ಇತ್ತು. ಯಾರು ಉಳಿಲಿಲ್ಲ. ಕೊನೆಗೆ ಒಂದು 8-10 ಜನ ಮಾತ್ರ ಉಳ್ಕೊಂಡಿದ್ರು ಯುದ್ಧದೊಳಗಡೆಗೆ. ಇನ್ನೆಲ್ಲರೂ ಸಹಿತ ಕೃಷ್ಣಾರ್ಪಣ ಆಗೋಗ್ಬಿಟ್ರು. ಇಂತಹ ಒಂದು ಯುದ್ಧವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ರಾಮದೇವರ ಮತ್ತೆ ರಾವಣನ ಯುದ್ಧ ಅಂತ ಹೇಳಿ ಒಬ್ಬ ಕವಿಯೂ ಸಹಿತ ವರ್ಣನೆ ಮಾಡ್ತಾ ಇದ್ದಾನೆ. ಹಾಗೆ ಹೇಳ್ತಾ ಅನುಪಮಿತ ಚಾರಿತ್ರ ಕರುಣಾವನದಿ. ಇಂತಹ ಅವನು ಭಗವಂತ ಅಂದ್ರೆ ಅವನಿಗೆ ಸದೃಶವಾಗಿರ್ತಕ್ಕಂಥ ಒಂದು ಚರಿತ್ರೆ ಇನ್ನೊಂದು ಕಡೆ ಇಲ್ಲ. ಅತ್ಯಂದ್ರ ಕರುಣಾವನದಿ. ಇಲ್ಲಿ ವನ ಅಂತ ಹೇಳ್ತು ಅಂದ್ರೆ ಅರಣ್ಯ ಅಂತ ಹೇಳಲಿಕ್ಕೆ ಹೋಗಬಾರದು. ಕರುಣಾವನದಿ ಅಂತ ಹೇಳ್ತಿದ್ರೆ ಕರುಣೆ ಎಂಬತಕ್ಕಂತಹ ಒಂದು ಸಾಗರ ಭಗವಂತನದು ಅಂತ ಹೇಳ್ತಾ ಇದ್ದಾರೆ. ಇಂತಹ ಭಗವಂತನ ಕೃಪಾ ಕಟಾಕ್ಷ ಎಂಬತಕ್ಕಂತಹದ್ದು ಎಲ್ಲರನ್ನೂ ಸಹಿತ ಉದ್ಧಾರವನ್ನು ಮಾಡತಕ್ಕಂಥದ್ದಾಗೆ ಆಗ್ತಾ ಇದೆ. ಅಹಲ್ಯಾದೇವಿಯರನ್ನ ಭಗವಂತ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಲಾಪಿಸುತ್ತ ಶಿಲೆಯಂತಿದ್ದ ಬಾಲೆ ಅಹಲ್ಯೆಯ ಕೇಳೇನೋ. ಕೇಳಪ್ಪ ಎಷ್ಟು ಅನುಗ್ರಹವನ್ನು ಮಾಡಿದ್ರು ಅಂತ ಹೇಳಿ. ಅಲ್ಲಿ ಭಗವಂತನ ಪಾದಸ್ಪರ್ಶವಾಯಿತು ಅಂತ ಹೇಳಿದ್ರೆ ಭಗವಂತನ ಸ್ವರೂಪ ದಿವ್ಯವಾಗಿರತಕ್ಕಂತಹ ಒಂದು ಜ್ಞಾನ ಎಂಬತಕ್ಕಂಥದ್ದು ಅವರನ್ನ ಸ್ಪರ್ಶ ಮಾಡಿದ ಸಂದರ್ಭದೊಳಗಡೆಗೆ ಶಾಪ ವಿಮುಕ್ತಿ ಎಂಬತಕ್ಕಂಥದ್ದು ಆಗ್ತಾ ಇದೆ. ಹಾಗೆ ಕರುಣಾವನದಿ ಭಕ್ತ ಕುಟುಂಬಿ. ಭಗವಂತ ಎಂತವನು ಅಂತಂದ್ರೆ ಅವ್ರ ಫ್ಯಾಮಿಲಿಯವರೆಲ್ಲ ಯಾರು ಉಂಟಂತ ಹೇಳ್ತಿದ್ರೆ ಭಕ್ತರೇನೆ ಅವನಿಗೆ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಕನಕದಾಸರು ವರ್ಣನೆ ಮಾಡ್ತಾರೆ. ಏನು ಕುಟುಂಬನಪ್ಪ ನಿಂದು ಅಂತ ಹೇಳಿ. ಅಂದ್ರೆ ಅದು ನಿಂದ್ಯಾಸ್ತುತಿ ಅಂತ ಹೇಳಿ ಕರೆಸ್ಕೊಳ್ತಾ ಇದೆ. ಮಾವನ್ನ ಕೊಂದಿರುವಂತ ಅವನಿಗೆ ಅಲ್ಲೇ ಮೊಮ್ಮಗ ಬೇರೆ ಬೇಕಾದಷ್ಟು ಅದನ್ನೆಲ್ಲ ಮುಂದೆ ವರ್ಣನೆ ಮಾಡ್ತಾರೆ. ನೋಡೋಣ ಕಾಲದೊಳಗಡೆಗೆ ಭಕ್ತ ಕುಟುಂಬಿ ಯೋಗಿ ಜನ ಹೃದಯ ಪರಿಪೂರ್ಣ. ಯೋಗಿ ಜನರ ಹೃದಯದೊಳಗಡೆಗೆ ಏನಿದೆ ಎಂಬುದಂತ ಹೇಳಿದ್ರೆ ಕೇವಲ ಭಗವಂತನೇ ಇದ್ದಾನೆ ಹೊರತು ಬೇರೆ ಇನ್ನು ಯಾವ ಪದಾರ್ಥವೂ ಸಹಿತ ಇಲ್ಲ.
ಕೆಲವರೆಲ್ಲರೂ ಸಹಿತ ಹೇಳ್ತಾರೆ ಏನು ಅಂತಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ ಅಂತ. ಫ್ಯಾಕ್ಟ್ರಿಗೆ ಹೋಗ್ತಿದ್ರೆ ಗೊತ್ತಾಗೋದಿಲ್ಲ, ಇಲ್ಲ ಮೈ ಪೂರ್ತಿ ಶುಗರ್ ಇರುತ್ತೆ ಅವ್ರಿಗೆ. ಎಷ್ಟಿದೆ ಅಂತ 480 ಅಂತಂತಾರೆ. ಎಷ್ಟು ಪರ್ಸೆಂಟೇಜ್ ಇರ್ಬೋದು ಲೆಕ್ಕ ಹಾಕ್ಕೊಡ್ರಿ, ಎಲ್ಲ ಅದೇನೆ ತುಂಬ್ಕೊಂಡ್ಬಿಟ್ರು. ಹಾಗೆ ಯೋಗಿಗಳ ದೇಹದಲ್ಲಿ ಏನಿರುತ್ತೆ, ನಮ್ಮ ದೇಹದಲ್ಲಿ ಬರೀ ರಕ್ತ ಮಾಂಸಗಳಿಂದ ಯುಕ್ತವಾಗಿರತಕ್ಕಂಥದ್ದು. ಯೋಗಿಗಳ ದೇಹದೊಳಗಡೆಗೆ ಕೇವಲ ಭಗವಂತನ ಗುಣವನ್ನೇ ಚಿಂತನೆ ಮಾಡತಕ್ಕಂಥದ್ದು ಅವರ ಒಂದು ದೇಹ ಅಂತ ಹೇಳಿದ್ರು. ದೃಷ್ಟಾಂತ ನೋಡ್ಬೇಕಲ್ವಾ, ಎಲ್ಲಿದೆ ದೃಷ್ಟಾಂತ? ಅದೇ ಕ್ಷಣದೊಳಗಡೆಗೇನೆ ಗೊತ್ತಾಗಬೇಕು. ಯಾದವಾರಿಯರು ಬೇಕಾದಷ್ಟು ಗ್ರಂಥಗಳನ್ನ ರಚನೆಯನ್ನ ಮಾಡಿ ಭಾಗವತವನ್ನ ಪ್ರತಿನಿತ್ಯದಲ್ಲಿಯೂ ಸಹಿತ ವಿಶೇಷವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ. ಯದಸ್ತಿಗತಂ ಪಾಪಂ, ನಾವು ಮಾಡಿರ್ತಕ್ಕಂಥ ಪಾಪ ಎಲ್ಲವೂ ಸಹಿತ ನಮ್ಮ ಅಸ್ತಿಗತವಾಗಿ ಬಿಡುತ್ತೆ, ಅದಕ್ಕೆ ಮಹಾನದಿನಲ್ಲಿ ವಿಸರ್ಜನೆ ಮಾಡುವಂತಹದ್ದು. ಯಾದವಾರಿಯರ ದೇಹದ ಅಂತ್ಯ ಸಂಸ್ಕಾರವನ್ನ ಮುಗಿಸಿ ಶ್ರೀನಿವಾಸ ತೀರ್ಥರು, ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಆ ಒಂದು ಮೂಳೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಕೃಷ್ಣಾ ನದಿಯಲ್ಲಿ ವಿಸರ್ಜನೆ ಮಾಡಿದ ಮರುಕ್ಷಣದೊಳಗಡೆಗೆ ಭಾಗವತದ ಶ್ಲೋಕ ಅಲ್ಲಿಂದ ಬಂದಂತೆ. ಜನ್ಮಾದ್ಯಸ್ಥ ಯಥೋನ್ವಯಾದಿತರತಃ ಶಾರ್ತೇಶ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾ ಮಿಥಾ ವಿನಿಮಯ ಯತ್ರತ್ರ ಸರ್ಗೋ ಮೃಷಾ ಧಾಮ್ನಾಶ್ರೇನ ಸುಧಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇವಾಗ ಯಾರಪ್ಪ ಪಾರಾಯಣ ಮಾಡಿದ್ದೋ ಅಂತ ಹೇಳಿ ನೋಡಿದ್ರಂತೆ, ನಾವಲ್ಲ ಅಂತಂತೆ. ಮತ್ ಮುಂದಿನ ಶ್ಲೋಕ ಪ್ರಾರಂಭ ಆಗ್ತಾ ಇದೆಯಂತೆ. ಅವಾಗ ಎಲ್ಲಿ ಶಬ್ದ ಬಂತು ಅಂತ ನೋಡ್ತಿದ್ದಾರೆ, ಕೃಷ್ಣಾ ನದಿಯಿಂದ ಅವರ ಒಂದು ನದಿಯನ್ನು ವಿಸರ್ಜನೆಯನ್ನು ಮಾಡಿದಂತ ಜಾಗದಿಂದ ಭಾಗವತದ ಶ್ಲೋಕಗಳು ಬರ್ತಾ ಇದ್ದಂತೆ. ಇಲ್ಲೇ ದೃಷ್ಟಾಂತ ಇದೆ ಬೇಕಾಗಿದ್ರೆ ಇನ್ನ ಪೂರ್ವದಲ್ಲಿರ್ತಕ್ಕಂಥವ್ರು ಇನ್ನು ಯಾವ ರೀತಿಯಲ್ಲಿ ಭಗವಂತನ ಗುಣವನ್ನ ಚಿಂತನೆಯನ್ನ ಮಾಡಿರಬಹುದು. ಅದನ್ನೇ ಹೇಳ್ತಾರೆ, ಯೋಗಿ ಜನ ಹೃದಯ ಪರಿಪೂರ್ಣ. ಯೋಗಿಗಳ ಹೃದಯದೊಳಗಡೆಗೆ ನೀನು ಪರಿಪೂರ್ಣನಾಗಿ ಇದ್ದು ಬಿಟ್ಟಿದ್ಯಾ. ಅವ್ರ ದೇಹದೊಳಗಡೆ ಇರ್ತಕ್ಕಂಥದ್ದು ರಕ್ತ ಮಾಂಸ ಎಲ್ಲ ಬರೀ ನಾಮಕಾವಸ್ಥೆ ಅಷ್ಟೇನೇನೆ, ಎಲ್ಲ ಭಗವಂತನ ಮಯವಾಗಿ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿಲ್ದಿರೇ ಇದ್ದಿದ್ರೆ ದದೀಚಿ ಋಷಿಗಳ ಬೆನ್ನಿನ ಮೂಳೆಯನ್ನು ಯಾಕೆ ಕೇಳಬೇಕಾಗಿತ್ತು ಅಲ್ವೇ? ನಾರಾಯಣ ವರ್ಮವನ್ನ ಪಾರಾಯಣವನ್ನ ಮಾಡಿ 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 ಅವರ ದೇಹವನ್ನು ಹೇಗೆ ಮಾಡಿಕೊಂಡಿದ್ದಾರೆ ಅಂತಂತ ಹೇಳಿದ್ರೆ ವಜ್ರದಂತೆ ಮಾಡಿಕೊಂಡಿದ್ದಾರೆ. ಅಂತಹ ಒಂದು ಋಷಿಗಳ ಬೆನ್ನಿನ ಮೂಳೆ ಎಂಬತಕ್ಕಂಥದ್ದು ಒಂದು ಆಯುಧವಾಗಿ ನಿರ್ಮಾಣವಾಯಿತು. ಅದೇನೇನೆ ವಜ್ರಾಯುಧ ಇಂದ್ರದೇವರ ಕೈಯೊಳಗಡೆಗಿದ್ದು ಆ ವೃತ್ರಾಸುರನನ್ನ ಸಂಹಾರವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯೋಗಿಗಳು ಏನು ಮಾಡ್ತಾರೆ, ಕೇವಲ ಭಗವಂತನ ಗುಣಚಿಂತನೆಯನ್ನ ಮಾಡಿ ಅವರ ಮೈ ಮನಸ್ಸು ಎಲ್ಲವೂ ಸಹಿತ ಭಗವಂತನೇ ಆಗೋಗ್ಬಿಟ್ಟಿರ್ತಾರೆ. ಹಾಗಿಲ್ಲಿ ಹೇಳ್ತಾ, ಯೋಗಿ ಜನ ಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ. ನಿತ್ಯಾನಂದನಾಗಿರ್ತಕ್ಕಂಥವನು. ನಮಗ್ ಒಂದ್ ದಿವಸ ಸುಖ ಇತ್ತು ಅಂತಂದ್ರೆ, ಒಂದ್ ದಿವಸ ಅಲ್ಲ, ಒಂದು ನಿಮಿಷ ಸುಖ ಇತ್ತು ಅಂದ್ರೆ ಇನ್ನೊಂದು ನಿಮಿಷಕ್ಕೆ ದುಃಖ ಎಂಬತಕ್ಕಂಥದ್ದು ಕಾಯ್ತಾ ಇರುತ್ತೆ. ಸಣ್ಣ ಮಕ್ಕಳಿಗೆ ಹೇಳ್ತಾರೆ, ತುಂಬಾ ನಗ್ತಾ ಇರುತ್ತೆ, ಅದಕ್ಕೆ ಹೇಳ್ತಾರೆ, ರೇ ತುಂಬಾ ನಗ್ಬೇಡ, ಅಳ್ತೀಯ ಸುಮ್ಮನಿರೋ ಅಂತ ಹೇಳಿ. ನಾನೇನ್ ಹಂಗೇನಿಲ್ಲ, ನಾನೇನ್ ಮಾಡಲ್ಲ ಅಂತ ಹೇಳಿ ಇದ್ದಿಗಿದಂಗೆ ಹೋಗ್ತಾ ಇರುತ್ತೆ. ಧರ್ ಅಂತ ಹೇಳಿ ಬಿದೋಗ್ಬಿಡುತ್ತೆ. ಕಾಲೇನೋ ಒಂದ್ ಸ್ವಲ್ಪ ಪೆಟ್ಟು ಮಾಡಿಕೊಡುತ್ತೆ, ಓ ಅಂತ ಅಳಕ್ತಾರ ಮತ್ತೆ. ಹಾಗೇನು ಹೇಳ್ತಾಳೆ ತಾಯಿ, ನಾ ಹೇಳಿದ್ನ ಇಲ್ಲ ತುಂಬಾ ಅಳಬೇಡ, ತುಂಬಾ ನಗಬೇಡ, ಅಳ್ತೀಯ ಅಂತ ಹೇಳಿ ಸುಮ್ಮಿರು. ಹಾಗೆ ಭಗವಂತ ಇಲ್ಲಿ ಹೇಳ್ತಿದ್ದಾನೆ, ಆ ರೀತಿಯಾದಂತಹ ಒಂದು ಆನಂದ ಅಲ್ಲ, ನಿತ್ಯ ಆನಂದ ಭಗವಂತನದು. ಅವನನ್ನ ನಂಬಿರ್ತಕ್ಕಂತಹ ಅವರಿಗೇನೆ ಆನಂದ ಹೆಚ್ಚಿಗೆ ಇದೆ ಅನ್ನಬೇಕಾಗಿದ್ರೆ ಯಾರು? ಶತಾನಂದ ರೂಪ ಶಬ್ದ ವಾಚ್ಯರಾಗಿರ್ತಕ್ಕಂತಹವರು ನಮ್ಮ ಬ್ರಹ್ಮದೇವರು. ಇನ್ನು ಭಗವಂತನಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಆನಂದದ ಸ್ವರೂಪವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿತ್ಯ ಆನಂದ ನಿಗಮನುತ. ವೇದಗಳಿಂದ ನೀನು ಸ್ತುತ್ಯನಾಗ್ತಾ ಇದ್ಯಾ. ವೇದದಲ್ಲಿ ಭಗವಂತನನ್ನ ನಿರ್ಗುಣ ಯಾವ ಗುಣಪೂರ್ಣ ಅಂತ ಹೇಳಿ ವರ್ಣನೆ ಮಾಡಿರುವುದರಿಂದ ಭಗವಂತ ಗುಣಪೂರ್ಣನ ಅಂತ ಪ್ರಶ್ನೆ ಮಾಡಿದ್ರೆ, ವೇದಗಳು ಭಗವಂತನನ್ನ ಗುಣಪೂರ್ಣ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ವೇದದಲ್ಲಿ ಹೇಳಿರೋದರಿಂದ ಭಗವಂತ ಗುಣಪೂರ್ಣ ಅಂತ ಹೇಳಿ ಯಾರು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಬಾರದು. ಏಕೆಂದ್ರೆ ಭಗವಂತ ಗುಣಪೂರ್ಣನಾಗಿದ್ದಾನೆ ಅನ್ನುವಂಥ ವಿಷಯವನ್ನ ವೇದಗಳು ವರ್ಣನೆ ಮಾಡ್ತಾ ಇದೆ ಅಂತ. ಅದನ್ನೇ ಹೇಳ್ತಾ, ನಿಗಮನುತ ವನಜನಾಭ ಮುಕುಂದ. ವನಜನಾಭ ಅಂದ್ರೆ ತನ್ನ ಒಂದು ಉದರದೊಳಗಡೆಗೆ ಕಮಲವನ್ನ ಪಡೆದಿರುವಂತಹವನಾಗಿ ಆಗುತ್ತಾ ಇದ್ದಾನೆ. ಮುಕುಂದ ದೇವರ ಒಂದು ಹೆಸರು ಅಂತ ಹೇಳ್ತಾ, ಮುರಮರ್ದನ. ಯಾವ ಮನ್ಮಥನನ್ನು ಸಹಿತ ಮುರ ಎಂಬತಕ್ಕಂತಹ ಒಬ್ಬ ರಾಕ್ಷಸನನ್ನ ಸಂಹಾರವನ್ನ ಮಾಡಿರ್ತಕ್ಕಂಥದ್ದು, ಮಧುಕೈಡವರನ್ನ ಸಂಹಾರವನ್ನ ಮಾಡಿರ್ತಕ್ಕಂಥವ್ರು. ಇಂತಹ ಅವನು ಜನಾರ್ದನ, ಕೇವಲ ದೈತ್ಯರನ್ನ ಮಾತ್ರ ಸಂಹಾರವನ್ನ ಮಾಡುವಂತಹವನಲ್ಲ, ಇಡೀ ಜಗತ್ತನ್ನ ತನ್ನ ಉದರದಲ್ಲೇ ನುಂಗಿ ಬಿಡ್ತಾನೆ, ಇಟ್ಕೊಂಡ್ಬಿಡ್ತಾನಂತೆ. ಅದಕ್ಕೋಸ್ಕರವಾಗಿ ಅವನಿಗೆ ಜನಾರ್ದನ ಎಂಬತಕ್ಕಂಥ ಒಂದು ಹೆಸರು ಬರ್ತಾ ಇದೆ. ತ್ರೈಜಗತ್ಪಾವನ, 3 ಲೋಕದಲ್ಲಿಯೂ ಸಹಿತ ಪಾವನವಾಗಿರತಕ್ಕಂತಹ ಒಂದು ಸ್ವರೂಪ ಭಗವಂತನದು ಅಂತ ಹೇಳ್ತಾ, ಸುರಾರ್ಚಿತ, ದೇವತೆಗಳಿಂದ
ಪೂಜೆಯನ್ನ ಮಾಡಿಸ್ಕೊಳ್ತಾ ಇರತಕ್ಕಂತಹ ಅವನು ಹೇ ಸ್ವಾಮಿ ನೀನು ಅಂತ ಹೇಳಿ ಇಂತಹ ಹೇ ದೇವ ರಕ್ಷಿಸು ನಮ್ಮ ನನವರತ, ನಮ್ಮನ್ನ ರಕ್ಷಿಸತಕ್ಕಂತಹವನಾಗು ಅಂತ ಹೇಳಿ ಕಮಲ ಸಂಭವ ವಿನುತ ವಾಸವ ನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವ ಪೂಜಿತ ವಿಶ್ವ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾ ರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜಜ ನಯ್ಯ ರಕ್ಷಿಸು ನಮ್ಮ ನನವರತ. ಇದು ಸ್ವಲ್ಪ ಪದಪ್ರಯೋಗಗಳನ್ನ ಸರಿಯಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ದಶರ ಮಶರ ಆಗೋಗ್ಬಿಡುತ್ತೆ. ಅಲ್ಲೇ ಭೀಮ ಸೀತಾ ರಮಣ ಅಂತ ಹೇಳಾಗುತ್ತೆ, ಅಲ್ಲಿ ಭೀಮ ಬೇರೆ ಮಾಡ್ಕೋಬೇಕು, ಸೀತಾರಮಣ ಅಂತಕ್ಕಂಥದ್ದನ್ನ ಬೇರೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಅರ್ಥ ವ್ಯತ್ಯಾಸ ಎನ್ನುವಂಥದ್ದಾಗಿಬಿಡುತ್ತೆ. ಅದನ್ನ ಹೇಳ್ತಾ ಕಮಲ ಸಂಭವ ವಿನುತ, ಕಮಲದಲ್ಲಿ ಉತ್ಪನ್ನವಾಗಿರ್ತಕ್ಕಂತಹವರು ಬ್ರಹ್ಮದೇವರು, ಅಂತಹ ಬ್ರಹ್ಮದೇವರಿಂದ ವಿನುತ ವಿಶೇಷವಾಗಿ ಸ್ತೋತ್ರವನ್ನ ಮಾಡಿಸಿಕೊಳ್ಳತಕ್ಕಂತಹವರು. ರಮಾದೇವರಿಗೆ ಏನು ಸ್ತೋತ್ರ ಮಾಡಿರ್ತಾರೋ ಅದನ್ನು ಬ್ರಹ್ಮದೇವರು ಮಾಡ್ತಾರೆ. ಅಲ್ಲೇ ಸ್ವತಂತ್ರವಾಗಿ ಏನನ್ನ ಮಾಡ್ಲಿಕ್ಕಾಗತ್ತ ಅಂದ್ರೆ ಹರಿಕಥಾಮೃತದಲ್ಲಿ ಹೇಳ್ಬಿಟ್ಟಿದ್ದಾರೆ, ಪ್ರತ್ಯೇಕವಾಗಿ ಏನನ್ನು ಸಹಿತ ಮಾಡ್ಲಿಕ್ಕಾಗಲ್ಲ. ರಮಾದೇವಿಯರು ನೋಡಿರತಕ್ಕಂಥ ರೂಪವನ್ನ ವೆರಿ ನೆಕ್ಸ್ಟ್ ಯಾರು ನೋಡ್ತಾರೆ ಅಂತಂದ್ರೆ ಬ್ರಹ್ಮದೇವರು. ಸಕಲ ರುಜುದೇವತೆಗಳು ಸಹಿತ, ಬ್ರಹ್ಮದೇವರು ಅಂತ ಹೆಸರು ತಗೊಳ್ತಂದ್ರೆ ಎಲ್ಲಾ ರುಜುದೇವತೆಗಳು ಸಹಿತ ಅದನ್ನ ನೋಡ್ತಾರೆ ಅಂತ ಅನ್ಬೇಕು. ಅದಾದ ನಂತರದಲ್ಲೇ ರುದ್ರದೇವರು ಇಂದ್ರಾದಿ ದೇವತೆಗಳು ನೋಡ್ತಾ ಇದ್ದಾರೆ. ತತ್ಪೂರ್ವದಲ್ಲಿ ಯಾರು ಸಹಿತ ಯಾವ ರೂಪವನ್ನು ನೋಡ್ಲಿಕ್ಕಲ್ಲ. ಮೊದಲು ನೋಡೋದು ಅಂತಂದ್ರೆ ನಮ್ಮ ರಮಾದೇವಿಯರೇನೆ, ಆವಾಗಲೇ ಸ್ತೋತ್ರ ಮಾಡಿಬಿಡ್ತಾರೆ. ಅದ ನಂತರದಲ್ಲಿ ಭಗವಂತನ ಸ್ತೋತ್ರ ಮಾಡತಕ್ಕಂಥ ಅವರ ಬ್ರಹ್ಮದೇವರು. ಇದನ್ನ ಹೇಳ್ತಾ ಕಮಲ ಸಂಭವ ವಿನುತ ವಾಸವ ನಮಿತ, ವಾಸವ ನಮಿತ ಎಂಬುದಾಗಿ ಹೇಳ್ತಂದ್ರೆ ಇಂದ್ರಾದಿ ದೇವತೆಗಳಿಂದ ನಮಸ್ಕಾರವನ್ನ ಮಾಡಿಸಿಕೊಳ್ತಾ ಇರತಕ್ಕಂತಹ ಅವರು. ಮಂಗಳ ಚರಿತ, ಮಂಗಳವಾಗಿರ್ತಕ್ಕಂಥ ಚರಿತ್ರೆ ಭಗವಂತನದು. ಏಕೆಂದ್ರೆ ಬೇರೆಯವ್ರ ಚರಿತ್ರೆ ಕೇಳ್ತಂದ್ರೆ ಪಾಪ ಬಂದಿತ್ತೇನೋ ಅಲ್ವೇ. ಇಲ್ಲ, ದುರ್ಯೋಧನನ ಒಂದು ಮಹಿಮೆಗಳನ್ನ ವರ್ಣನೆ ಮಾಡಿ ಯಾರನ್ನ ಉಪನ್ಯಾಸ ಇಡಿಸಿದಾರ? ಯಾರು ಇಡಿಸಿಲ್ಲ. ಇನ್ನು ಪಾತ್ರ ಪರಿಚಯ ಅಂತ ಹೇಳಿ ಭೀಮಸೇನ ದೇವರ ಪಾತ್ರ ಪರಿಚಯ ಹೇಳ್ತಾ ಇರ್ಬೇಕಿದ್ರೆ ಅಲ್ಲೇ ದುರ್ಯೋಧನನ ಪಾತ್ರ ಪರಿಚಯ ಹೇಳುವಂಥದ್ದೇನು ಅವಂದು ದುಷ್ಟ ಸ್ವರೂಪ ಅಲ್ಲೇ. ಬ್ರಹ್ಮ ಹತ್ಯಾ ಶಿರಸ್ಕಂಚ ಸ್ವರ್ಣಸ್ತಯ್ಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಅಂಗ ಪ್ರತ್ಯಾಂಗಪಾತಕಂ ಉಪಪಾತಕ ರೋಮಾಣಂ ರಕ್ತಸ್ಪರ್ಶ ವಿಲೋಚನಂ ಖಡ್ಗ ಚರ್ಮ ಧರಂ ಕೃಷ್ಣಂ ಕುಕ್ಷೋ ಪಾಪಂ ವಿಚಿಂತೆಯೇತ್. ಪಾಪಿಯ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಅದಕ್ಕೊಂದು ರೂಪ ಬೇಕಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ ಯಾರು ಅಂತಂದ್ರೆ ನಮ್ ದುರ್ಯೋಧನಾಚಾರ್ಯ ಅಲ್ಲೇ. ಸುಜ್ಞಾನದ ಒಂದು ಸ್ವರೂಪಕ್ಕೆ ಒಂದು ದೃಷ್ಟಾಂತ ಬೇಕಲ್ಲ ಅಂತಂದ್ರೆ ಅದು ನಮ್ ಭೀಮಸೇನ ದೇವರೇ. ಇಂತಹದ್ದು ಲೋಕದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹಾಗೆ ವಾಸವ ನಮಿತ ಮಂಗಳ ಚರಿತ, ಇಂತಹ ಭಗವಂತ ಮಂಗಳ ಚರಿತ್ರನಾಗಿರ್ತಕ್ಕಂಥವನು. ದುರಿತ ಕ್ಷಮಿತ, ನಮ್ಮ ದುರಿತಗಳನ್ನೆಲ್ಲವನ್ನು ಸಹಿತ ನಾಶ ಮಾಡತಕ್ಕಂತಹ ಅವನು. ರಾಘವ, ರಘುಕುಲದಲ್ಲಿ ಬಂದಿರತಕ್ಕಂತಹ ಅವನು. ವಿಶ್ವ ಪೂಜಿತ, ವಿಶ್ವದಲ್ಲಿ ಪೂಜಿತನಾಗಿರ್ತಕ್ಕಂಥವನು ಎಲ್ಲರಿಂದಲೂ ಸಹಿತ. ವಿಶ್ವಮಯ, ವಿಶ್ವಮಯ ಇಡೀ ಜಗತ್ತಿನ ಒಳಗಡೆಗೂ ಸಹಿತ ಇದ್ದಾನೆ. ವಿಶ್ವದ ಮಯ, ಆ ಒಂದು ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದನ್ನು ನಮ್ಮ ಒಂದು ಹೃದಯದಲ್ಲಿ ನೋಡಬೇಕು. ಇಂತಹ ವಿಶ್ವದಲ್ಲಿಯೂ ಸಹಿತ ಪೂರ್ಣನಾಗಿದ್ದಾನೆ. ಬಾಹ್ಯವಾಗಿರ್ತಕ್ಕಂಥ ವಿಶ್ವದಲ್ಲಿಯೂ ಸಹಿತ ತಾನು ವ್ಯಾಪ್ತನಾಗಿದ್ದಾನೆ. ಈ ವಿಶ್ವವನ್ನು ಸಹಿತ ಮೀರಿರತಕ್ಕಂತಹದ್ದು ಬ್ರಹ್ಮಾಂಡದ ಹೊರಗಡೆಗೂ ಸಹಿತ ಭಗವಂತನ ಒಂದು ವ್ಯಾಪಕತ್ವ ಎಂಬತಕ್ಕಂಥದ್ದಿದೆ. ಅಮಿತ ವಿಕ್ರಮವಾಗಿರ್ತಕ್ಕಂಥದ್ದು ಭಗವಂತನ ಗುಣ. ಅಂತಹ ಯಾವ ಭೀಮಸೇನ ದೇವರು ಸಹಿತ ವಿಶೇಷವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದರೆ. ಸೀತಾರಮಣ, ಸೀತಾದೇವಿಯರಿಗೆ ರಮಣನಾಗಿರ್ತಕ್ಕಂಥವನು. ವಾಸುಕಿ ಶಯನ, ವಾಸುಕಿ ಎಂಬತಕ್ಕಂತಹ ಸರ್ಪದ ಮೇಲೆ ಭಗವಂತ ಮಲಗಿದ್ದಾನೆ. ಖಗಪತಿ ಗಮನ, ಅವನ ಗುಣಗಳು ಏನೇನು ಅಂತ ಹೇಳ್ತಿದ್ದಾರೆ ಅಂದ್ರೆ ಭಗವಂತ ಮಲ್ಕೊಳ್ಳೋದು ಸರ್ಪದ ಮೇಲೆ. ಮನೆಯೊಳಗಡೆ ಒಂದು ಜುರುಳೆ ಇದೆ ಅಂತಂದ್ರೆ ಮಲಗ್ಬೇಕಾಗಿದ್ರೆ ಹಿಂದೂ ಮುಂದೆ ನೋಡ್ತಾರೆ. ಯಾಕೆಂದ್ರೆ ಅದು ಯಾವಾಗ ಬಂದ್ಬಿಡ್ತಾವ ಏನ್ ಕಥೆ ಅಲ್ಲ. ಹುಲಿ ಬಂದ್ರು ಹೆದರೋದಿಲ್ಲ, ಜುರುಳೆ ಬಂದ್ರೆ ಹೆದರ್ತಾರೆ ಕೆಲವರು ಮಾತ್ರ. ಆದ್ರೆ ನಮ್ಮ ಭಗವಂತ ಸರ್ಪದ ಮೇಲೆ ಮಲಗಿದ್ದಾನೆ. ಖಗಪತಿ ಗಮನ, ಗರುಡನ ಮೇಲೆ ಹೆಗಲ ಮೇಲೆ ಏರಿಕೊಂಡು ಎಲ್ಲ ಕಡೆಯಲ್ಲೂ ಸಹಿತ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಕಂಜಜ ನಯ್ಯ, ಕಂಜ ಅಂತಂದ್ರೆ ಕಮಲ, ಅದನ್ನ ಉದರದೊಳಗಡೆಗೆ ತಂದು ಅದರೊಳಗಡೆಗೆ ಬ್ರಹ್ಮದೇವರನ್ನ ಇಟ್ಕೊಂಡಿದ್ದಾನೆ. ಕಂಜಜ ನಯ್ಯ, ಅದರ ಬಂದಿರತಕ್ಕಂಥ ಬ್ರಹ್ಮದೇವರಿಗೆ ಅಯ್ಯ ಅಂತ ಹೇಳ್ತಿದ್ರೆ ತಂದೆ, ಒಡೆಯನಾಗಿರತಕ್ಕಂತಹ ಅವನು. ಹೇ ಸ್ವಾಮಿ ನೀನು ಅಂತ ಹೇಳ್ತಾ ಇಂತಹ ಹೇ ಸ್ವಾಮಿ ರಕ್ಷಿಸು ನಮ್ಮ ನನವರತ, ನಮ್ಮನ್ನು ನಿರಂತರವಾಗಿ ನೀನು ಕಾಪಾಡತಕ್ಕಂತಹವನಾಗಬೇಕು ಅಂತ ಹೇಳಿ ಅಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಗೆ ವರ್ಣನೆ ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದೆ ಯಾವಾಗಲಾದ್ರೂ ಕಾಲಾವಕಾಶ ಇದ್ದಂಥ ಸಂದರ್ಭದೊಳಗಡೆಗೆ ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತಃ ಕಾಂಚನೋ ದೀಪ್ತವಸ್ತ್ರ
शुभजनकृतगानः शेषभोगे शयानः प्रभुरयमविनाशः प्रियताम् इन्दिरेशः श्रीकृष्णार्पणमस्तु हरे नमः।